ಥ್ಯಾಂಕ್ಸ್ ಗಿವಿಂಗ್ ಪ್ರಾರ್ಥನೆ, ಚರ್ಚ್ದು ಥ್ಯಾಂಕ್ಸ್ ಗಿವಿಂಗ್ ಪ್ರಾರ್ಥನೆ ಮತ್ತು ದೇವ್ರ ವರ್ಷದಿಂದ ವರ್ಷ ನಡೆಸ್ಕೊಂಡು ಬಂದಿರೋಂಥ ಒಂದು ಚಿಕ್ಕದಾಗಿ ಪ್ರಾರ್ಥನೆ ಸಭೆಯಲ್ಲಿ ಇಟ್ಟುಕೊಂಡಿದ್ದೇವೆ. ಎಲ್ಲರೂ ಸೇರಿ ಬಂದರೆ ದೇವ್ರ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸಿಂಪಲ್ ಆಗಿ ಅಡುಗೆ ಇರುತ್ತೆ, ಅಡುಗೆ ಮಾಡೋಕ್ಕೆಲ್ಲ ಸಹಾಯ ಮಾಡಿ. ದೇವ್ರ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಸ್ವಲ್ಪ ಸಮಯ ದೇವರ ವಾಕ್ಯದ ಕಡೆ ನಾವು ಓಡೋಗೋಣ. ಬೇರೆ ಏನು ವಿಷಯಗಳಿದೆಯಾ? ಬೇರೆ ಏನು ವಿಷಯಗಳಿಲ್ಲ. ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಕರ್ತನ ಕೊಟ್ಟಂತ ವಾಕ್ಯ ತೆಗೆದುಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 19ನೇ ವಚನ ಓದಿ ಸಹಾಯ ಮಾಡ್ರಿ. ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 19ನೇ ವಚನ ಓದಿ ಸಹಾಯ ಮಾಡ್ರಿ. ಅದನ್ನು ನಾನು ಯಾವುದಕ್ಕೆ ಹೋಲಿಸಲಿ? ಅದು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಅದು ಸಾಸಿವೆ ಕಾಳಿಕೆಗೆ ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ತೋಟದಲ್ಲಿ ಹಾಕಿದನು. ಅದು ಬೆಳೆದು ಮರವಾಯಿತು ಮತ್ತು ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಅದರ ಕೊಂಬೆಗಳಲ್ಲಿ ವಾಸ ಮಾಡಿದವು ಅಂದನು. ಆತನು ಇನ್ನು ಹೇಳಿದ್ದೇನೆಂದರೆ, ದೇವರ ರಾಜ್ಯವನ್ನು ನಾವು ಇನ್ನು ಯಾವುದಕ್ಕೆ ಹೋಲಿಸಲಿ? ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೆಲ್ಲರೂ ಪ್ರಾರ್ಥನೆಯೊಂದಿಗೆ ಕುಳಿತುಕೊಳ್ಳೋಣ. ಕರ್ತ ನಮ್ಮ ಸಂಗಡ ಮಾತಾಡಲಿ. ಪ್ರೈಸ್ ದಿ ಲಾರ್ಡ್. ಕೆಲವು ಹಾಗೆ ಮುಂದಿನ ವಾಕ್ಯಗಳ ಕಡೆಗೆ ನಾವು ಹೋಗುವಾಗ ಅಲ್ಲಿ ವಾಕ್ಯಗಳು ಹೇಳ್ತದೆ, ದೇವರ ರಾಜ್ಯವನ್ನ ಯಾವುದಕ್ಕೆ ನಾವು ಹೋಲಿಸೋಣ, ದೇವರ ರಾಜ್ಯವು ಯಾವುದಕ್ಕಾಗಿ ಗುರುತಾಗಿದೆ ಅಂತೇಳಿ ನಾವು ನೋಡ್ಲಿಕ್ಕೆ ಸಾಧ್ಯ. ಅದರಲ್ಲಿ ಕೆಲವು ಕಾರ್ಯಗಳು ದೇವರು ಮಾತಾಡ್ತಾರೆ. ಒಂದದಾಗಿ ದೇವರ ರಾಜ್ಯ ಒಳ್ಳೆ ಬೀಜಕ್ಕೆ ಸಮವಾಗಿದೆ. ದೇವರ ರಾಜ್ಯ ಮುತ್ತುಗಳಿಗೆ ಹೋಲಿಕೆ ಮಾಡಿದ್ದಾರೆ. ದೇವರ ರಾಜ್ಯವನ್ನ ಸಾಸಿವೆ ಕಾಳಿಗೆ ಹೋಲಿಕೆ ಮಾಡಿದ್ದಾರೆ. ದೇವರ ರಾಜ್ಯವನ್ನ ಬಲೆಗಳಿಗೆ ಹೋಲಿಕೆ ಮಾಡಿದ್ದಾರೆ. ಈ ತರ ದೇವರ ರಾಜ್ಯವನ್ನ ಅನೇಕಕ್ಕೆ ಹೋಲಿಕೆ ಮಾಡಿದ್ದಾರೆ. ಹಲ್ಲೆಲೂಯಾ. ಇಲ್ಲಿ ನಾವು ಓದಿದಂಥ ವಾಕ್ಯದ ಕಡೆಗೆ ನಾವು ಬರೋಣ. ಇಲ್ಲಿ ವಾಕ್ಯ ಹೇಳ್ತದೆ, ನಾವು ದೇವರ ರಾಜ್ಯವನ್ನ ಯಾವುದಕ್ಕಾಗಿ ಹೋಲಿಕೆ ಮಾಡೋಣ ಅಂತೇಳಿ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾರೆ. ದೇವರ ರಾಜ್ಯವು ಸಾಸಿವೆ ಕಾಳಿಗೆಗೆ ನಾವು ಹೋಲಿಸೋಣ. ಏನಕ್ಕೆ? ಸಾಸಿವೆ ಕಾಳು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ರಾಜ್ಯವೇನಾಗಿದೆಯಂತೆ? ಸಾಸಿವೆ ಕಾಳಿಗೆ ಸಮಾನವಾಗಿದೆಯಂತೆ. ಎಲ್ಲ ಕಾಳುಗಳಿಗಿಂತಲೂ ಸಾಸಿವೆ ಕಾಳು ತುಂಬಾ ಚಿಕ್ಕದು. ಹಲ್ಲೆಲೂಯಾ. ಎಲ್ಲ ಕಾಳುಗಳಿಗಿಂತಲೂ ಸಾಸಿವೆಯ ಕಾಳಿದೆಯಲ್ಲ, ಅದು ತುಂಬಾ ಚಿಕ್ಕದು. ಹಲ್ಲೆಲೂಯಾ. ಕಾಳು ತುಂಬಾ ಚಿಕ್ಕದೆ, ಬಟ್ ಅದನ್ನು ಬಿತ್ತಿದ ಮೇಲೆ ಅದು ಗಿಡ ಆಗುತ್ತೆ. ಹಲ್ಲೆಲೂಯಾ. ಅದು ಗಿಡವಾಗಿ ಎಲ್ಲ ನಿಲ್ಲಲ್ಲ, ಅದು ಮರವಾಗುತ್ತೆ. ಅದು ಮರವಾಗಿ ಅದು ನಿಲ್ಲಲ್ಲ, ಅನೇಕರಿಗೆ ಆಶ್ರಯವಾಗಿರ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ರಾಜ್ಯವು ಸಾಸಿವೆ ಕಾಳಿಗೆಗೆ ಹೋಲಿಕೆಯಾಗಿದೆ. ಅಂದ್ರೆ ದೇವರು ಹೇಳ್ತಾ ಇದ್ದಾರೆ, ದೇವರ ರಾಜ್ಯವು ಸಾಸಿವೆ ಕಾಳಾಗಿದೆ. ಅದು ನೋಡ್ಲಿಕ್ಕೆ ಸಾಸಿವೆ ಕಾಳೆ, ಬಟ್ ಚಿಕ್ಕದಾಗಿರ್ತದೆ. ಅದು ಭೂಮಿ ಮೇಲೆ ಬಿತ್ತಲ್ಪಟ್ಟ ಮೇಲೆ ಅದು ಗಿಡವಾಗಿ ಮಾರ್ಪಡುತ್ತೆ, ಎರಡನೇದಾಗಿ ಮರವಾಗಿ ಮಾರ್ಪಡುತ್ತೆ. ಅಂದ್ರೆ ದೇವರು ಹೇಳ್ತಾ ಇದ್ದಾರೆ, ಈ ಸಾಸಿವೆ ಕಾಳಿನ ಬೀಜ ಎಲ್ಲಿ ಬೀಳ್ತದೋ ಅದು ಗಿಡವಾಗಿ ಮಾರ್ಪಡುತ್ತೆ, ಎರಡನೇದಾಗಿ ಮರವಾಗಿ ಮಾರ್ಪಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ಪದದ ಹೇಳಬೇಕಾದ್ರೆ ಯೇಸುವಿನ ನಾಮ. ದೇವರ ರಾಜ್ಯವೇ ಯೇಸುವಿನ ನಾಮ. ಇವತ್ತು ದೇವರ ರಾಜ್ಯವು ಯೇಸುವಿನ ನಾಮದಲ್ಲಿ ಕಟ್ಟಲ್ಪಡ್ತಾ ಇದೆ. ಹಲ್ಲೆಲೂಯಾ. ಇವತ್ತು ನಾವು ಯೇಸುವನ್ನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿ ಅವನ ನಾಮದಲ್ಲಿ ರಕ್ಷಿಸಲ್ಪಟ್ಟಿದ್ದೀವಿ ಅಂದ್ರೆ ಅವನ ರಾಜ್ಯ ನಮ್ಮ ಒಳಗಡೆ ಬಂದಾಯ್ತು. ಇವತ್ತು ನಿನ್ನ ಪ್ರಾರ್ಥನೆ ದೇವರು ಕೇಳ್ತಾ ಇದ್ದಾರೆ ಅಂದ್ರೆ ನಿನ್ನ ಒಳಗಡೆ ದೇವರ ರಾಜ್ಯ ಬಂದಾಯ್ತು. ಇವತ್ತು ದೇವರಿಗೂ ನಿನಗೊಂದು ಸಂಬಂಧ ಉಂಟಾಗಿದೆ ಅಂದ್ರೆ ಅದಕ್ಕೆ ಕಾರಣ ದೇವರ ರಾಜ್ಯ ನಿನ್ನ ಸಮೀಪಕ್ಕೆ ಬಂದಾಯ್ತು. ಹಲ್ಲೆಲೂಯಾ. ಈ ದೇವರ ರಾಜ್ಯವು ನಿನ್ನಲ್ಲಿ ಬೆಳೆಯುವಂತದಾಗಿರಬೇಕು. ಹಲ್ಲೆಲೂಯಾ. ಈ ದೇವರ ರಾಜ್ಯವು ನಿನ್ನಲ್ಲಿ ಬೆಳೆಯುವಂತದಾಗಿರಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಿಮ್ಮ ಪ್ರಾರ್ಥನೆ ದೇವರು ಕೇಳ್ತಾ ಇದಾರ? ಇಲ್ಲ, ನನ್ನ ಪ್ರಾರ್ಥನೆ ದೇವರು ಕೇಳ್ತಾ ಇದಾರ ಅನ್ನೋರು ಕೈ ಎತ್ತರಿ. ಹಂಗಂದ್ಮೇಲೆ ದೇವರ ರಾಜ್ಯ ನಿಮ್ಮ ಹತ್ರಕ್ಕೆ ಬಂದಾಯ್ತು. ಹಲ್ಲೆಲೂಯಾ. ನೀವು ಬೇರೆಯವರಿಗೆ ಪ್ರಾರ್ಥನೆ ಮಾಡುವಾಗ ರೋಗಗಳು ಸೌಖ್ಯ ಆಗ್ತಾ ಇದೆಯಾ? ಹಂಗಂದ್ಮೇಲೆ ದೇವರ ರಾಜ್ಯ ನಿಮ್ಮ ಹತ್ರ ಬಂದಾಯ್ತು. ನೀವು ಯೇಸುವಿನ ಕುರಿತು ಯಾರಿಗಾದ್ರು ಸಾರ್ತಾ ಇದ್ರೆ ಅವ್ರು ಕೇಳ್ತಾ ಇದ್ದಾರಾ? ಅದರ ಅರ್ಥ ದೇವರ ರಾಜ್ಯ ನಿಮ್ಮ ಸಮೀಪಕ್ಕೆ ಬಂದಾಯ್ತು.
ಅಲ್ಲೆಲೂಯ, ಅಲ್ಲೆಲೂಯ. ಇದು ನಿಮ್ಮಲ್ಲಿ ಏನಾಗ್ಬೇಕಂತೆ? ಮರವಾಗಿ ಬೆಳಿಬೇಕಂತೆ. ಇದು ಮರವಾಗಿ ಬೆಳೆಯುವಾಗ ಅನೇಕ ಪಕ್ಷಿಗಳು ಈ ಕೊಂಬೆಗಳಲ್ಲಿ ಬಂದು ಆಶ್ರಯ ಮಾಡ್ತದಂತೆ. ಆ ಆಶ್ರಯವೇ ಯೇಸುವಿನ ನಾಮ. ಇನ್ನೊಂದು ಕಡೆಗೆ ವಾಕ್ಯ ಹೇಳ್ತದೆ, ಆತನೇನಾಗಿದ್ದಾನೆ? ದ್ರಾಕ್ಷಿ ಗಿಡವಾಗಿದ್ದಾನೆ. ದ್ರಾಕ್ಷಿ ಗಿಡವೇ ಆತನು ದ್ರಾಕ್ಷಿ ಗಿಡವಾಗಿದ್ದಾನೆ, ಅದರ ಬಳ್ಳಿಗಳು ನಾವಾಗಿದ್ದೇವೆ. ದ್ರಾಕ್ಷಿ ಗಿಡ ದೇವರಾಗಿದ್ದಾರೆ, ಅದರ ಬಳ್ಳಿ ನಾವಾಗಿದ್ದೇವೆ. ತಂದೆ ಒಳ್ಳೆ ತೋಟಗಾರನಾಗಿದ್ದಾನೆ, ನಾವು ಬಳ್ಳಿಗಳಾಗಿದ್ದೇವೆ. ಆತನು ಮರವಾಗಿದ್ದಾನೆ, ನಾವು ಮರದ ಕೊಂಬೆಗಳಾಗಿದ್ದೇವೆ. ಅದರಲ್ಲಿ ಹಣ್ಣುಗಳಿದೆ, ಹಣ್ಣುಗಳನ್ನು ಆಶ್ರಯಿಸುವುದಕ್ಕೆ ಅನೇಕ ಪಕ್ಷಿ ಪ್ರಾಣಿಗಳು ಬರ್ತವೆ, ಅನೇಕ ಮನುಷ್ಯರು ಬರ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಸಂಗ ನಾನು ಸಿದ್ಧ ಆಗಿಲ್ಲ, ಪ್ರಸಂಗನೂ ದೇವ್ರು ನನಗೆ ಕೊಟ್ಟಿಲ್ಲ. ನಿನ್ನೆ ಎಲ್ಲ ನಾನು ಕೇಳಿದೆ, ಗ್ಯಾಪ್ನಲ್ಲಿ ದೇವ್ರು ಕೊಟ್ಟಿಲ್ಲ. ಇವತ್ತು ಬೆಳಗ್ಗೆನೂ ಕೂಡ ನಾನು ಕೇಳಿದೆ, ದೇವ್ರು ಕೊಟ್ಟಿಲ್ಲ. ಇಲ್ಲಿ ಬಂದು ಕೂತ್ಕೊಂಡು ದೇವ್ರ ಹತ್ರ ಒದ್ದಾಡಿ ಕೇಳಿರಂತ ವಾಕ್ಯ. ಬಟ್ ನನಗೆ ಗೊತ್ತಿಲ್ಲ ಹೇಗೆ ನಡೆಸ್ತಾರೆ ಅಂತ. ನನಗೆ ಗೊತ್ತಿಲ್ಲ ಯಾಕೆ ದೇವ್ರು ಈ ವಾಕ್ಯ ತೆಗೆದುಕೊಂಡಿದ್ದಾರೆ ಅಂತ. ಹಲ್ಲೆಲೂಯ. ಆದ್ರೆ ಯಾರು ಗೊತ್ತು? ಪರಿಶುದ್ಧಾತ್ಮನಿಗೆ ಗೊತ್ತು. ನನಗೆ ಗೊತ್ತಿಲ್ಲ. ಇದ್ರ ಕುರಿತು ಜಾಸ್ತಿ ಎಲ್ಲ ಪ್ರಸಂಗ ಮಾಡಿದ್ದೀನ? ಎಲ್ಲೂ ಪ್ರಸಂಗ ಮಾಡಿಲ್ಲ, ಸಭೆಯಲ್ಲೂ ಪ್ರಸಂಗ ಮಾಡಿಲ್ಲ. ಹಲ್ಲೆಲೂಯ. ದೇವರು ಹೇಳ್ತಾರೆ, ನಿಮಗೆ ಸಾಸಿವೆ ಕಾಳಿನಷ್ಟು ನಂಬಿಕೆ ಇದ್ರೆ ಸಾಕು. ಹಲ್ಲೆಲೂಯ. ಸಾಸಿವೆ ಕಾಳು ಕೆಲವು ಜಾಗದಲ್ಲಿ ದೇವರು ಬೆಳೆಸ್ತಾ ಇದ್ದಾರೆ. ಅಂದ್ರೆ ಸಾಸಿವೆ ಕಾಳಿನಲ್ಲಿ ಏನೋ ಒಂದು ಮಹಿಮೆ ಇದೆ, ಸಾಸಿವೆ ಕಾಳಿನಲ್ಲಿ ಏನೋ ಒಂದು ಶಕ್ತಿ ಇದೆ, ಸಾಸಿವೆ ಕಾಳಿನಲ್ಲಿ ಏನೋ ದೇವರ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಹಲ್ಲೆಲೂಯ. ಯಾಕೆ ದೇವರು ಸಾಸಿವೆ ಕಾಳನ್ನ ಆರಿಸ್ಕೊಂಡಿದ್ದಾರೆ ಅಂದ್ರೆ, ನೀವು ಮೊಟ್ಟೆ ತಗೊಳ್ರಿ, ಆ ಮೊಟ್ಟೆ ಎಲ್ಲೋ ಕಲರ್ ಇದೆಯಲ್ಲ, ಪೂರ್ತಿ ಎಲ್ಲೋನೆ, ಅದ್ರಲ್ಲಿ ಒಂದು ಚಿಕ್ಕ ಡಾಟ್ ಬೆಳ್ಳಿಗಿರ್ತದೆ. ನೀವು ರಾಗಿ ತಗೊಳ್ರಿ, ರಾಗಿಯಲ್ಲೂ ಕೂಡ ನೋಡ್ರಿ, ರಾಗಿ ಫುಲ್ಲು ಬ್ರೌನ್ ಇರ್ತದೆ, ಬ್ಲಾಕ್ ಇರ್ತದೆ. ಆದ್ರೂ ಕೂಡ ಅದ್ರ ಒಳಗಡೆ ಇರ್ತದೆ, ನೀವು ಹೊಡಿಯುವಾಗೆ ಬಿಳಿ ಇರ್ತದೆ. ಹಲ್ಲೆಲೂಯ. ಕಣ್ಣಲ್ಲಿ ನೋಡ್ರಿ, ಕಣ್ಣು ಕಪ್ಪಿದೆ, ಕಣ್ಣು ಮಧ್ಯದಲ್ಲಿ ಒಂದು ಕಪ್ಪು ಚುಕ್ಕೆ ತರ ಇದೆ. ಎಲ್ಲದಕ್ಕೂ ಏನಾದ್ರೂ ಒಂದು ಕುಂದು ಕೊರತೆ ಇರ್ತದೆ. ಬಟ್ ಸಾಸಿವೆ ಕಾಳು ಆಗಲ್ಲ. ಸಾಸಿವೆ ಕಾಳು ಒಳಗು ಕಪ್ಪು ಹೊರಗು ಕಪ್ಪು. ಒಂದು ಚಿಕ್ಕ ಒಂದು ಡಾಟ್ ಕೂಡ ಅದ್ರಲ್ಲಿ ಇರಲ್ಲ. ಅದು ಪರಿಪೂರ್ಣತೆ. ಅದಕ್ಕೆ ದೇವರು ಹೇಳ್ತಾರೆ, ನಿಮಗೆ ಸಾಸಿವೆ ಕಾಳಿನಷ್ಟು ನಂಬಿಕೆ ಇರಬೇಕಂತೆ. ಅಂದ್ರೆ ಸಾಸಿವೆ ಕಾಳು ಒಂದು ಚೂರು ಕೂಡ ಗ್ಯಾಪ್ ಇಲ್ಲ, ಒಂದು ಚೂರು ಕೂಡ ಓಲಿಲ್ಲ, ಒಂದು ಚೂರು ಕೂಡ ಯಾವ ಚುಕ್ಕಿ ಇಲ್ಲ. ಅದು ಪರಿಪೂರ್ಣತೆಯಾಗಿದೆ. ನೀವು ಇರೋ ನಂಬಿಕೆ ಚಿಕ್ಕದಾಗಿದ್ದರೂ ಕೂಡ, ನೀವು ಮಾಡೋ ಕಾರ್ಯಗಳು ಚಿಕ್ಕದಾಗಿದ್ದರೂ ಕೂಡ, ನೀವು ತೆಗೆದುಕೊಳ್ಳುವಂತ ತೀರ್ಮಾನಗಳು ಚಿಕ್ಕದಾಗಿದ್ದರೂ ಕೂಡ, ಅದು ಪರಿಪೂರ್ಣತೆಯಾಗಿರಬೇಕು. ಅದು ಪರಿಪೂರ್ಣತೆಯಾಗಿರಬೇಕು. ದೇವರು ಹೇಳ್ತಾರೆ, ಅಲ್ಪದಲ್ಲಿ ನಂಬಿಕಸ್ಥನಾಗಿರೋ ನಾನು ದೊಡ್ಡ ಉದ್ಯೋಗದಲ್ಲಿ ಇಡ್ತೀನಿ. ಅಲ್ಪದ್ರಲ್ಲಿ, ಚಿಕ್ಕದ್ರಲ್ಲಿ. ಹಲ್ಲೆಲೂಯ. ಸಾಸಿವೆ ಕಾಳು ಕೂಡ ಅಷ್ಟೇ ಚಿಕ್ಕದೆ, ಬಟ್ ಅದ ಬೀಳುವಾಗ ಏನಾಗುತ್ತೆ? ದೊಡ್ಡ ಮರವಾಗಿ ಮಾರ್ಪಡುತ್ತೆ. ನಂಬಿಕೆ ಕೂಡ ಅಷ್ಟೇ ಚಿಕ್ಕದೆ, ಬಟ್ ಅದು ನಿಮ್ಮಲ್ಲಿ ಪ್ರಯೋಗವಾಗುವಾಗ ದೊಡ್ಡ ದೊಡ್ಡ ಕಾರ್ಯಗಳನ್ನು ನಿಮ್ಮಲ್ಲಿ ಉಂಟು ಮಾಡುವಂತದ್ದಾಗಿರ್ತದೆ. ಹಲ್ಲೆಲೂಯ. ನೋಡಿ, ನಂಬುವನಿಗಿಂತ ನೋಡದೆ ನಂಬುವನು ಧನ್ಯನು. ಪ್ರೈಸ್ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಆ ಸಾಸಿವೆ ಕಾಳಿನ ಹತ್ರ ಬರ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಸಾಸಿವೆ ಕಾಳು ನೋಡ್ಲಿಕ್ಕೆ ತುಂಬಾ ಚಿಕ್ಕದಾಗಿರ್ತದೆ, ಬಟ್ ಅದು ಬೀಳುವಾಗ ಅದೇನಾಗುತ್ತೆ? ಗಿಡವಾಗಿ, ಮರವಾಗಿ ಮಾರ್ಪಡುತ್ತೆ. ಹಲ್ಲೆಲೂಯ. ಇನ್ನೊಂದು ಕಡೆಗೆ ವಾಕ್ಯ ಹೇಳ್ತದೆ, ಬೀಜವನ್ನು ಬಿತ್ತುವುದಕ್ಕಾಗಿ ಹೊರಟನು. ಬಿತ್ತುವಂತ ಸಮಯದಲ್ಲಿ ಕೆಲವು ಬೀಜಗಳು ದಾರಿ ಮಗಲಲ್ಲಿ ಬಿತ್ತು. ಆ ಸಮಯದಲ್ಲಿ ಪಕ್ಷಿ ಬಂದು ಆ ಬೀಜಗಳನ್ನು ತೆಗೆದುಕೊಂಡು ಹೋಯಿತು. ಕೆಲವು ಬೀಜಗಳು ಮುಳ್ಳಿನ ಮೇಲೆ ಬಿತ್ತು, ಕೆಲವು ಬೀಜಗಳು ಬಂಡೆ ಮೇಲೆ ಬಿತ್ತು, ಕೆಲವು ಬೀಜಗಳು ಒಳ್ಳೆ ಭೂಮಿ ಮೇಲೆ ಬಿತ್ತು. ಹಲ್ಲೆಲೂಯ. ಇವತ್ತು ದೇವರು ನಮ್ಮನ್ನೇನ್ ಮಾಡಿದ್ದಾನೆ? ಒಂದು ಒಳ್ಳೆ ಉಪ್ಪಾಗಿ ಇಟ್ಟಿದ್ದಾನೆ, ಒಳ್ಳೆ ಬೆಳಕಾಗಿ ಇಟ್ಟಿದ್ದಾನೆ, ನಮ್ಮನ್ನ ಒಂದು ಒಳ್ಳೆ ಭೂಮಿಯಾಗಿ ಇಟ್ಟಿದ್ದಾನೆ. ಹಲ್ಲೆಲೂಯ. ಈ ದೇವರ ರಾಜ್ಯದ ಈ ಸಾಸಿವೆ ಕಾಳಿನ ಈ ಒಂದು ದೇವರ ವಾಕ್ಯ ನಿನ್ನಲ್ಲಿ ಬಿತ್ತಲ್ಪಡುವಾಗ, ನಿನ್ನಲ್ಲಿ ಹಾಕಲ್ಪಡುವಾಗ, ನೀನು ಒಳ್ಳೆ ಭೂಮಿಯಾಗಿರಬೇಕು. ಎರಡನೇದಾಗಿ, ನಿನ್ನಲ್ಲಿ ಆ ರಾಜ್ಯ ಬೆಳಿಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನಲ್ಲಿ ಆ ರಾಜ್ಯ ಬೆಳಿಬೇಕು. ನಿನ್ನಲ್ಲಿ ಆ ರಾಜ್ಯ ಬೆಳೆಯುವಾಗ ಇತರರಿಗೆ ನೀನು ನೆರಳಾಗಿರ್ತೀಯ, ಇತರರಿಗೆ ನೀನು ಆಶ್ರಯವಾಗಿರ್ತೀಯ. ದೇವರ ವಾಕ್ಯ ಹೇಳ್ತದೆ, ನಿನ್ನ ನಿಮಿತ್ತವಾಗಿ ನಾನು ಇತರನ್ನ ಅನುಗ್ರಹಿಸ್ತೀನಿ, ನಿನ್ನ ನಿಮಿತ್ತವಾಗಿ ನಾನು ಇತರನ್ನ ಮಾನಿಸ್ತೀನಿ. ಎರಡನೇದಾಗಿ, ಅನೇಕ ಜನರು ಕತ್ತಲೆಯಲ್ಲಿದ್ದಾರೆ, ದೇವರ ರಾಜ್ಯ ನಿನ್ನಲ್ಲಿ ಬಿತ್ತಲ್ಪಡಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ರಾಜ್ಯ ನನ್ನಲ್ಲಿ ಬಿತ್ತಲ್ಪಡಬೇಕು. ಬಿತ್ತಲ್ಪಟ್ಟ ದೇವರ ರಾಜ್ಯ ಅದು ಮರೆಯಾಗಬಾರದು, ಅದು ಅಂಡ ಒಳಗಡೆ ಇರಬಾರ್ದು, ಕೊಳಗದ ಒಳಗಡೆ ಇರಬಾರ್ದು. ಆ ದೇವರ ರಾಜ್ಯ ದೀಪ ಸ್ತಂಭದ ಮೇಲೆ ಬರಬೇಕು.
ಆ ದೇವರ ರಾಜ್ಯ ಕೊಳಗದ ಮೇಲೆ ಬರಬೇಕು. ದೇವರ ರಾಜ್ಯ ಬೆಳಕಾಗಿದೆ, ಬೆಳಕು ಎಲ್ರಿಗೂ ಕೊಡುವಂಥದ್ದಾಗಿದೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಈ ದೇವರ ರಾಜ್ಯದ ಬೀಜವು ಕೊಳಗದ ಒಳಗಿರಬಾರ್ದು, ಇದು ಕೊಳಗದ ಮೇಲಿರಬೇಕು. ಹಲ್ಲೆಲೂಯಾ. ಎರಡನೇದಾಗಿ ಈ ದೇವರ ರಾಜ್ಯದ ಈ ಒಂದು ಸಾಸಿವೆ ಕಾಳಿನ ಈ ಬೀಜ ಎಲ್ಲ ಇರಬೇಕು. ಈ ದೇವರ ರಾಜ್ಯ ದೀಪ ಸ್ತಂಭದ ಮೇಲೆ ಇರಬೇಕು. ಇದು ಇಲ್ಲಿ ಮಾತ್ರ ಅಲ್ಲ, ಇದು ಬಂಡೆ ಮೇಲೆ, ಊರಿನ ಪಟ್ಟಣದ ಎಲ್ಲರಿಗೂ ಕಾಣುವ ಹಾಗೆ ಇಡಲ್ಪಡಬೇಕಂತೇಳಿ ದೇವರ ವಾಕ್ಯ ಹೇಳ್ತದೆ. ಒಂದನೇದಾಗಿ ನಾವು ನೋಡ್ತೇವೆ ಕೊಳಗದ ಒಳಗಲ್ಲ, ಕೊಳಗದ ಮೇಲೆ. ಎರಡನೇದಾಗಿ ನಾವು ನೋಡ್ತೀವಿ ದೀಪ ಸ್ತಂಭದ ಮೇಲೆ. ಮೂರನೇದಾಗಿ ನೋಡ್ತೀವಿ ಬಂಡೆ ಮೇಲೆ. ಅಂದ್ರೆ ಅಲ್ಲಿ ಗ್ರೋತ್ ಆಗ್ತಾ ಇದೆ. ಏನಾಗ್ತಾ ಇದೆ? ಅಂಡದ ಒಳಗಡೆ ಇರುವಂತದ್ದು ಅಂಡದ ಮೇಲೆ ಬರ್ತಾ ಇದೆ. ಕೊಳಗದ ಒಳಗಡೆ ಇರುವಂತದ್ದು ಕೊಳಗದ ಮೇಲೆ ಬರ್ತಾ ಇದೆ. ಈಗ ಕೊಳಗದ ಮೇಲೆ ಇರುವಂತದ್ದು ದೀಪ ಸ್ತಂಭದ ಮೇಲೆ ಬರ್ತಾ ಇದೆ. ದೀಪ ಸ್ತಂಭದ ಮೇಲೆ ಇರುವಂತದ್ದು ಬಂಡೆ ಮೇಲೆ ಬರ್ತಾ ಇದೆ. ಕೊಳಗದ ಮೇಲಿರುವಂಥದ್ದು ಮನೆಗೆ ಬೆಳಕು ಕೊಡ್ತದೆ. ಇದು ದೇವರ ರಾಜ್ಯ ಆಗಿದೆ. ಯೇಸು ಕ್ರಿಸ್ತನ ಬರೀ 3.5 ವರ್ಷ ಕಾಲದಲ್ಲಿ ಬಿತ್ತಂತ ದೇವರ ರಾಜ್ಯ ಇದು. ಹಲೋ, ಯೇಸು ಕ್ರಿಸ್ತನು 33 ವರ್ಷನೋ ಸಾವಿರಾರು ವರ್ಷಗಳು ಅಲ್ಲ ಈ ದೇವರ ರಾಜ್ಯವನ್ನ ಪ್ರಕಟಿಸಿದ್ದು. ಜಸ್ಟ್ 3.5 ವರ್ಷ. ಅಂದ್ರೆ ವರ್ಷ ಕೂಡ ಕಡಿಮೆನೆ, ದಿನಗಳು ಕೂಡ ಕಡಿಮೆನೆ. ಹಲ್ಲೆಲೂಯಾ. ಇವತ್ತು ಮೊನ್ನೆ ಕೆಲವು ಸಂಸ್ಥೆಗಳೆಲ್ಲ ಆಚರಣೆ ಮಾಡಿದ್ರು, ಇಷ್ಟು ವರ್ಷಗಳಾಯಿತು ಅಂತ. ಇನ್ನು ಸರಿಯಾಗಿ ನಿಲ್ಲಕ್ಕೆ ಆಗ್ತಾ ಇಲ್ಲ. ಸಂಸ್ಥೆಗಳು, ಸಂಘಗಳು, ಸಂಘಟನೆಗಳು, ಹಲ್ಲೆಲೂಯಾ, ಅನೇಕ ವರ್ಷಗಳು, ಇತಿಹಾಸಗಳಿವೆ. ಆದರೂ ಕೂಡ ಇವತ್ತು ಕೂಡ ಸ್ಥಿರವಾಗಿ ನಿಲ್ಲಲಿಕ್ಕೆ ಆಗದೆ ಹೋಗ್ತಾ ಇದೆ. ಹಲ್ಲೆಲೂಯಾ. ಇಷ್ಟು ವರ್ಷಗಳು ಮಾಡಿದ್ರು ಕೂಡ ಸರಿಯಾದ ಬೆಳವಣಿಗೆ ಕಾಣ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸರಿಯಾಗಿ ಹಬ್ಬಲಿಕ್ಕೆ ಕಾರಣ ಆಗ್ತಾ ಇಲ್ಲ, ಸರಿಯಾಗಿ ಅದು ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಆದರೆ ಯೇಸು ಕ್ರಿಸ್ತನ ಅನೇಕ ವರ್ಷಗಳು ತಗೊಂಡಿಲ್ಲ. ಸಾಸಿವೆ ಕಾಳು ಚಿಕ್ಕದು, ಯೇಸು ಕ್ರಿಸ್ತನ ತೆಗೆದುಕೊಂಡಂತ ವರ್ಷವೂ ಚಿಕ್ಕದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮಾಡಿದ ಸೇವೆಯ ಅವಧಿಯ ದಿನಗಳು ಕೂಡ ಚಿಕ್ಕದೆ. ಹಲ್ಲೆಲೂಯಾ. ಆದ್ರೆ ಆ 3.5 ವರ್ಷದಲ್ಲಿ ಕ್ರಿಸ್ತನು ಬಿತ್ತಿದಂತ ರಾಜ್ಯ ಇದೆಯಲ್ಲ, ಅದೆಲ್ಲಿ ಬಿತ್ತಿದ್ದು? ಯೆರೂಸಲೇಮಿನಲ್ಲಿ. ಹಲ್ಲೆಲೂಯಾ. ಯೆರೂಸಲೇಮಿನಲ್ಲಿ, ಬೆತ್ಲೆಹೇಮಿನಲ್ಲಿ, ಅಲ್ಲೆಲ್ಲೂ ಗಲಿಲಾಯದಲ್ಲಿ. ಅದು ಹಂಗೆ ಹೋಗಿ ಇವತ್ತು ಲೋಕದ ಕಡೆವರೆಗೂ ಹಬ್ಬುತ್ತಾ ಇದೆ. ಅದಕ್ಕೆ ಗುರುತೇನು ಗೊತ್ತಾಗಿದೆ? ಅದಕ್ಕೆ ಗುರುತೇನು ಗೊತ್ತಾ? ಅದು ದೇವರ ರಾಜ್ಯ. ಅದಕ್ಕೆ ಗುರುತೇನು? ದೇವರ ರಾಜ್ಯವೇ ಅದು ಸತ್ಯ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊನ್ನೆ ಒಬ್ರು ಯಾರು ಹೇಳ್ತಾ ಇದ್ರು, ನಮ್ಮ ಹಬ್ಬ ಆದ್ರೆ ನಾವೆಲ್ಲ ಏನ್ ಮಾಡ್ತೀವಿ? ನಾವು ಆಚರಣೆ ಮಾಡ್ತೀವಿ. ನಮ್ಮ ಹಬ್ಬಗಳಾದ್ರೆ ನಾವು ಆಚರಣೆ ಮಾಡ್ತೀವಿ. ಈ ಹಬ್ಬ ನೀನ್ ಮಾಡು, ಈ ಹಬ್ಬ ನೀನ್ ಮಾಡಿ, ಈ ಹಬ್ಬ ನೀವು ಮಾಡಿ, ಈ ಹಬ್ಬ ನೀವು ಮಾಡು. ಆದ್ರೆ ಡಿಸೆಂಬರ್ ಬಂತು ಅಂದ್ರೆ ಆ ತಿಂಗಳು, ಆ 25ನೇ ತಾರೀಕು, ಆ ನ್ಯೂ ಇಯರ್ ನೈಟ್, ಆ ತಿಂಗಳು ಪೂರ್ತಿ ಇಡೀ ಪ್ರಪಂಚವೇ ಆಚರಣೆ ಮಾಡ್ತದಂತೆ. ನಮ್ಮ ಹಬ್ಬಗಳು ನಿಮ್ಮ ಹಬ್ಬಗಳು ಅಲ್ಲಲ್ಲೇ ಮಾಡ್ತಾರಷ್ಟೇ, ಅವ್ರವ್ರು ಮಾಡ್ತಾರಷ್ಟೇ, ಆ ಜಾತಿ ಈ ಜಾತಿ ಮಾಡ್ತಾರಷ್ಟೇ, ಆ ಧರ್ಮದವ್ರು ಈ ಧರ್ಮದವ್ರು ಮಾಡ್ತಾರಷ್ಟೇ. ಆದ್ರೆ ಈ ಹಬ್ಬ ಇದೆಯಲ್ಲ, ಅದು ಒಬ್ಬ ಧರ್ಮಕ್ಕೆ ಸೀಮಿತವಾಗಿಲ್ಲ. ಪ್ರಪಂಚದಲ್ಲಿರುವಂತ ಲೋಕದ ಕಡೆವರೆಗೂ ಇದನ್ನ ಆಚರಣೆ ಮಾಡ್ತಾರೆ. ಕಾರಣ ದೇವರು ಅಂದ್ರೆ ಇಡೀ ಜಗತ್ತಲ್ಲಿ ಹಬ್ಬಿರ್ಬೇಕು. ದೇವರ ರಾಜ್ಯ ಅಂದ್ರೆ ಇಡೀ ಜಗತ್ತಿಗೆ ಹಬ್ಬಿರ್ಬೇಕ. ಇವತ್ತು ಇಡೀ ಪ್ರಪಂಚದಲ್ಲಿ ಇಡೀ ಪ್ರಪಂಚಿಗರು ಆಚರಣೆ ಮಾಡುವಂತ ಯಾವ್ದಾದ್ರು ಒಂದು ದಿನ ಇದ್ರೆ ಅದು ಕ್ರಿಸ್ಮಸ್ 25ನೇ ತಾರೀಕು, ಅದು ನ್ಯೂ ಇಯರ್ 1ನೇ ತಾರೀಕು ನೈಟ್. ಹಲ್ಲೆಲೂಯಾ. ಇದು ದೇವರ ರಾಜ್ಯವಾಗಿದೆ. ಇದನ್ನ ತಡೆ ಮಾಡುವಂತ ಶಕ್ತಿ, ಇದನ್ನ ಅಡಗಿಸುವಂತ ಶಕ್ತಿ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಇದೇ ದೇವರ ರಾಜ್ಯ. ಹಲ್ಲೆಲೂಯಾ. ಇದು ನೋಡಕ್ಕೆ ಸಾಸಿವೆ ಕಾಳೆ, ಬಟ್ ಬ್ಲಾಸ್ಟ್ ಆದ್ರೆ, ಆ ಬೀಜ ಒಡೆದ್ರೆ ದೊಡ್ಡ ಮರವಾಗಿ ಮಾರ್ಪಡ್ತದೆ. ಹಲ್ಲೆಲೂಯಾ. ಕೆಲವು ಸುದ್ದಿಗಳು ನೀವು ಕೇಳಿರ್ಬೇಕು, ಕೆಲವು ಕಾರ್ಯಗಳು ನೀವು ಕೇಳಿರ್ಬೇಕು. ಈ ಕ್ರಿಶ್ಚಿಯನ್ ಈ ಊರಲ್ಲಿ ಯಾರು ಇರ್ಲಿಲ್ಲಮ್ಮ. ಈ ಪ್ರಪಂಚ ಈ ಊರಲ್ಲಿ, ಈ ಪಟ್ಟಣದಲ್ಲಿ, ಈ ಗ್ರಾಮದಲ್ಲಿ, ಈ ಜಿಲ್ಲೆಯಲ್ಲಿ ಕ್ರಿಶ್ಚಿಯನ್ ಒಬ್ರು ಇರ್ಲಿಲ್ಲ. ಯಾರೋ ಒಬ್ರು ಎಲ್ಲಿಂದನೂ ಬಂದ್ರು. ಹಲ್ಲೆಲೂಯಾ. ಕೇಳಿಸ್ಕೊಂಡಿದ್ದೀರಾ? ಯಾರೋ ಒಬ್ರು ಬಾಡಿಗೆಗಂತ ಬಂದ್ರು, ಲೀಸ್ಗಂತ ಬಂದ್ರು. ಒಂದೇ ಕುಟುಂಬ, ಗಂಡಂತಿ ಮಾತ್ರ ಕ್ರಿಶ್ಚಿಯನ್ ಆಗಿದ್ರು. ಆದ್ರೆ ಇವತ್ತು ಇಡೀ ಈ ಊರೇ ಕ್ರಿಶ್ಚಿಯನ್ ಆಗಿ ಮಾರ್ಪಟ್ಟಿದೆ, ಕ್ರೈಸ್ತರಾಗಿ ಮಾರ್ಪಟ್ಟಿದ್ದಾರೆ.
ದೇವರ ಮಕ್ಕಳಾಗಿ ಮಾರ್ಪಟ್ಟಿದ್ದಾರೆ. ದೇವಸ್ಥಾನ ಬಿಟ್ಟರೆ ಬೇರೆ ಯಾವುದು ಇಲ್ಲಿ ಇರಲಿಲ್ಲ. ಆದ್ರೆ ಇವತ್ತು 5-5 ಕಿಲೋಮೀಟರ್ಗೆ 10 ಕಿಲೋಮೀಟರ್ಗೆ ಒಂದೊಂದು ಚರ್ಚ್ಗಳು ಕಟ್ಟಲ್ಪಡ್ತಾ ಇದೆ. ಕಾರಣ ಇದು ದೇವರ ರಾಜ್ಯ. ಇದು ಇರುವ ಜಾಗದಲ್ಲಿ ಇರುವ ರಾಜ್ಯವಲ್ಲ. ಇದು ಎಲ್ಲ ಕಡೆ ಹಬ್ಬುವಂತ ರಾಜ್ಯ, ಎಲ್ಲ ಕಡೆ ಪ್ರಚುರವಾಗುವಂತ ರಾಜ್ಯ, ಎಲ್ಲ ಕಡೆ ಸ್ಥಾಪಿಸುವಂತ ರಾಜ್ಯ, ಎಲ್ಲ ಕಡೆ ಹಬ್ಬುವಂತ ರಾಜ್ಯ. ಇದು ದೇವರ ರಾಜ್ಯ. ಯೇಸು ಅಂತ ಹೇಳುವಾಗ ಅದು ಚಿಕ್ಕ ಹೆಸರಾಗಿರ್ಬೋದು, ಬಟ್ ಅದರ ಒಳಗಡೆ ಭಯಂಕರವಾದ ಶಕ್ತಿ ಇದೆ, ಅದರ ಒಳಗಡೆ ಭಯಂಕರವಾದ ಮಹಿಮೆ ಇದೆ, ಅದರ ಒಳಗಡೆ ಇಡೀ ಪ್ರಪಂಚವೇ ಯೇಸುವಿನ ಪದದಲ್ಲಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಈ ದೇವರ ರಾಜ್ಯದ ಸಾಸಿವೆ ಕಾಳು ಪ್ರತಿ ಒಬ್ಬೊಬ್ಬ ಮನುಷ್ಯನ ಒಳಗಡೆ ಬಿತ್ತಲ್ಪಟ್ಟಿದೆ. ಇವತ್ತು ದೇವರ ರಾಜ್ಯ ನಿನ್ನ ಒಳಗಡೆ ಬಿತ್ತಲ್ಪಟ್ಟಿದೆ. ಹಂಗಂದ ಮೇಲೆ ನೀನ್ ಇರೋ ಜಾಗದಲ್ಲಿ ನೀನ್ ಬೆಳಿಬೇಕು. ನೀನ್ ಇರೋ ಜಾಗದಲ್ಲಿ ನೀನ್ ಬೆಳಿಬೇಕು. ನಿನ್ನ ಮನೆ ಬೆಳಿಬೇಕು. ನಿನ್ನ ಮನೆ ದೇವರ ಆ ಒಂದು ಸಾಸಿವೆ ಕಾಳಿನ ದೇವರ ರಾಜ್ಯದ ಮರವಾಗಿ ನಿನ್ನ ಮನೆ ಮಾರ್ಪಡಬೇಕು. ನೀನು ಮರವಾಗಿ ನೀನು ಮಾರ್ಪಡಬೇಕು. ನಿನ್ನ ಊರು ಈ ರಾಜ್ಯವಾಗಿ ಇದು ಮರವಾಗಿ ಮಾರ್ಪಡಬೇಕು. ಇದಕ್ಕೆ ಅನೇಕ ಪಕ್ಷಿಗಳು ಬರಬೇಕು. ಆ ಪಕ್ಷಿಗಳು ಬೇರೆ ಯಾರು ಅಲ್ಲ, ಈ ಲೋಕದಲ್ಲಿರುವಂತಹ ಅನ್ಯರು, ಈ ಲೋಕದಲ್ಲಿರುವಂತಹ ಸತ್ಯವನ್ನ ಅರಿಯದೆ, ಬೆಳಕನ್ನ ಅರಿಯದೆ ಕತ್ತಲಲ್ಲಿ ವಾಸ ಮಾಡುವಂತ ಜನಗಳು. ಇವರುಗಳು ಬಂದು ಇವರು ನೆರೆಯಾಗಬೇಕಾದ್ರೆ, ಇವರುಗಳಿಗೆ ನೆರಳಾಗಬೇಕಾದ್ರೆ ಮರ ಬೆಳಿಬೇಕು. ಮರ ಬೆಳಿಬೇಕು. ಆ ಮರವೇ ದೇವರ ರಾಜ್ಯ. ಹಲ್ಲೆಲೂಯಾ. ಆ ಮರವೇ ದೇವರ ರಾಜ್ಯ. ನಿನ್ನಲ್ಲಿ ಅವನ ಮಹಿಮೆ ಬೆಳಿಬೇಕು. ಆ ಪರಲೋಕದಲ್ಲಿರುವ ವಾತಾವರಣ ನಿನ್ನಲ್ಲಿ ಉಂಟಾಗಬೇಕು. ಆ ಪರಲೋಕದಲ್ಲಿರುವಂತ ಬಾಂಧವ್ಯ, ಆ ಪರಲೋಕದಲ್ಲಿರುವಂತ ವಾತಾವರಣ, ಆ ಪರಲೋಕದಲ್ಲಿರುವಂತ ಕಾರ್ಯ, ಆ ಪರಲೋಕದಲ್ಲಿರುವಂತ ಕ್ರಿಯೆ, ಆ ಪರಲೋಕದಲ್ಲಿರುವಂತ ಅದ್ಭುತಗಳು, ಅತಿಶಯಗಳು, ಮಹತ್ಕಾರ್ಯಗಳು ನಿನ್ನಲ್ಲಿ ಉಂಟಾಗಬೇಕು. ಜನಗಳು ನಿನ್ನಲ್ಲಿ ದೇವರನ್ನ ನೋಡಬೇಕು. ಜನಗಳು ನಿನ್ನಲ್ಲಿ ದೇವರ ರಾಜ್ಯ ಕಾಣಬೇಕು. ಅದಕ್ಕೆ ದೇವರು ಹೇಳ್ತಾರೆ, ನಿನ್ನನ್ನು ನೋಡುವರು ನಿನ್ನನ್ನು ನೋಡುವರಾಗಿರಬಾರದು, ನಿನ್ನನ್ನು ನೋಡುವಂತವರು ದೇವರ ರಾಜ್ಯವನ್ನು ನೋಡುವರಾಗಿರ್ಬೇಕು. ಯೇಸುವನ್ನು ನೋಡುವರಾಗಿರ್ಬೇಕು. ಯೇಸು ಎಲ್ಲಿರ್ತಾನೆ ಅವನ ರಾಜ್ಯ ಅಲ್ಲಿದೆ ಅಂತ ಅರ್ಥ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಿನ್ನಲ್ಲಿ ಈಗ ನನ್ನ ಪ್ರಸಂಗಕ್ಕೆ ಬರ್ತೀನಿ. ನನಗೆ ಇಷ್ಟೊತ್ತು ಡೌಟ್ ಹೊಡಿತು, ಈ ಸಾಸಿವೆ ಕಾಳು ಇಟ್ಕೊಂಡು ನಾನೇನು ಪ್ರಸಂಗ ಮಾಡ್ಲಿ ಅಂತ ಇಷ್ಟೊತ್ತು ಒದ್ದಾಡ್ತಾ ಇದ್ದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಮೈನ್ ಪಾಯಿಂಟ್ಗೆ ದೇವರು ಕರ್ಕೊಂಡು ಬಂದಿದೆ. ದೇವರಿಗೆ ಸ್ತೋತ್ರ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಈಗ ದೇವರ ರಾಜ್ಯ ನಿನ್ನಲ್ಲಿ ಕಾಣಲ್ಪಡಬೇಕು. ದೇವರ ರಾಜ್ಯ ನಿನ್ನಲ್ಲಿ ಕಾಣಲ್ಪಡಬೇಕು. ಪ್ರಕಟ ಆಗ್ಬೇಕಾದ್ರೆ ಏನ್ ಮಾಡಬೇಕು? ನಿನ್ನಲ್ಲಿ ಸಾಸಿವೆ ಕಾಳು ಬೇಕು. ನಿನ್ನಲ್ಲಿ ಹಂಗಂತ ಹೇಳ್ಬಿಟ್ಟು ಪಾಸ್ಟ್ ಹೇಳಿದಿಲ್ಲ ಅಂದ್ಬಿಟ್ಟು, ಏನ್ರಿ ನಾನು ಬೆಳಗ್ಗೆನೆ ನಿಮ್ಗೆ ಹೇಳಿದೆ, ಅಲ್ಲಿಗೇನೆ ಒಗಳನ್ನೇ ಏನಾಗಕ್ಕೆ ಒಗ್ಗರಣೆ ಹಾಕ್ಲಿಕ್ಕೆ ಸಾಸಿವೆ ಇಲ್ಲ ಅಂತ ಹೇಳಿದ್ನಲ್ಲ, ನೋಡಿದ್ರ? ಪಾಸ್ಟ್ ಮೂಲಕವಾಗಿ ದೇವ್ರು ಮಾತಾಡಿದ್ದು ಆ ಸಾಸಿವೆ ಕೊಡ್ತಾನೆ ಹೇಳ್ತಾ ಇಲ್ಲ. ನೀನು ಅಡಿಗೆ ಮನೇಲಿ ಸಾಸಿವೆ ಕಾಳು ಕೊಡ್ತಾನೆ ಹೇಳ್ತಾ ಇಲ್ಲ. ಹಲ್ಲೆಲೂಯಾ. ಆಮೇಲೆ ಹೋಗ್ತಾ ನಿಮ್ಮ ಯಜಮಾನ್ರಿಗೆ ತನ್ನಾಗ ತಲೆ ತಿಂದ್ಬಿಟ್ಟು ಅಡಿಗೆ ಸಾಸಿವೆ ಕಾಳು ತಗೊಂಡು ಹೋಗ್ಬಿಟ್ರಿ. ಪ್ರೈಸ್ ಲಾರ್ಡ್. ಅದು ಹೊಟ್ಟೆಗೆ ಹೋಗಿ ಈಚೆ ಬರ್ತದೆ ಅಷ್ಟೇ, ಪ್ರಯೋಜನ ಏನಿಲ್ಲ. ಆ ಸಾಸಿವೆ ಕಾಳು ಕುರಿತು ನಾನು ಮಾತಾಡ್ತೀನಿ. ಈಗ ದೇವರ ರಾಜ್ಯ ನಿನ್ನಲ್ಲಿ ಪ್ರಕಟ ಆಗಬೇಕಾದ್ರೆ, ದೇವರ ರಾಜ್ಯ ಜನಗಳು ನಿನ್ನಲ್ಲಿ ಕಾಣಬೇಕಾದ್ರೆ, ಎರಡನೇದಾಗಿ ದೀಪದ ಬೆಳಕನ್ನ ಜನಗಳು ಕಾಣಬೇಕಾದ್ರೆ ಕೊಳಗದ ಒಳಗಡೆ ಇಟ್ಟರೆ ಆಗಲ್ಲ. ದೀಪವನ್ನು ಕೊಳಗದ ಮೇಲಿಡಬೇಕು. ಕೊಳಗದ ಮೇಲಿಟ್ರೆ ದೀಪ ಎಲ್ರಿಗೂ ಬೆಳಕು ಕೊಡ್ತದೆ. ಆ ಬೆಳಕು ಯಾರಾಗಿದ್ದಾರೆ? ಜೋರಾಗಿ ಮಾತಾಡಿ. ಆ ಬೆಳಕು ಯೇಸು ಕ್ರಿಸ್ತನಾಗಿದ್ದಾನೆ. ಆ ಬೆಳಕು ಹೇಳ್ತಾನೆ, ನೀವು ಕೂಡ ಬೆಳಕಾಗಿದ್ದೀರಿ. ಅಂದ್ರೆ ನಾನು ಬೆಳಕು, ನೀವು ಬೆಳಕು. ಯಾಕಂದ್ರೆ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ, ನಾ ಇಬ್ರು ಒಂದೇ. ಆಗ ನಾನು ಬೆಳಕಾದ ಮೇಲೆ ಈ ಬೆಳಕು ನಿನ್ನಲ್ಲಿ ಬರ್ಬೇಕಾ? ನೀನು ಬೆಳಕೆ. ಹಲ್ಲೆಲೂಯಾ. ಈ ಬೆಳಕು ನಿನ್ನಲ್ಲಿ ಬಂದ್ಮೇಲೆ ನೀನು ಕೊಳಗದ ಒಳಗಡೆ ಇರೋದಕ್ಕಾಗಿ ಅಲ್ಲ ನಾನು ಬಂದಿರೋದು. ನಿನ್ನನ್ನು ಕೊಳಗದ ಒಳಗಡೆ ಅಡಗಿಸೋದಕ್ಕಾಗಿ ಅಲ್ಲ ನಾನು ಬಂದಿರೋದು. ನಾನು ನಿನ್ನನ್ನು ದೀಪ ಸ್ತಂಭದ ಮೇಲೆ ಇಡೋದಕ್ಕಾಗಿ. ಹಲ್ಲೆಲೂಯಾ. ಕೇಳಿಸ್ಕೊಳ್ರಿ. ಈಗ ಈ ದೀಪದ ಇರುವಂತ ಬೆಳಕು ಅನೇಕರಿಗೆ ಕಾಣಬೇಕಾದ್ರೆ ಈಗ ಈ ದೀಪ ಏನ್ ಮಾಡಬೇಕು? ಕೊಳಗದ ಒಳಗಡೆ ಇಟ್ರೆ ಆಗತ್ತಾ? ನಾಳೆ ಗೋಡೆ ಒಳಗಡೆ ಇಟ್ರೆ ಆಗತ್ತಾ?
ನಾಳೆ ಗೋಡೆ ಒಳಗಡೆ ಒಂದು ಗೋಡೆ ಮಧ್ಯದಲ್ಲಿಟ್ರೆ ಆ ಮನೆಗೆ, ಆ ರೂಮಿಗೆ, ಆ ಜಾಗಕ್ಕೆ ಮಾತ್ರ ಬೆಳಕು ಕೊಡುತ್ತೆ. ಬಟ್ ಇದು ಹೊರಗಡೆ ಹೋಗ್ಬೇಕಂದ್ರೆ ಅಲ್ಲೇಲೂಯ ಅಲ್ವರ. ಈಗ ದೀಪದಲ್ಲಿರೋ ಬೆಳಕು ಪ್ರಕಟ ಆಗಬೇಕಾದ್ರೆ ಮರೆ ಆಗಬಾರದು, ಅದು ಹೊರಗೆ ಬರಬೇಕು. ಹಾಗೇನೆ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿನ್ನಲ್ಲಿ ಬೆಳೆಯುವಂತ ಮರ ಇದೆಯಲ್ಲ, ದೇವರ ರಾಜ್ಯವ, ಅದು ಅನೇಕರಿಗೆ ನೆರೆಯಾಗಿರಬೇಕು, ಅನೇಕರಿಗೆ ಆಶ್ರಯವಾಗಿರಬೇಕು, ಅನೇಕರು ಬಂದು ಅಲ್ಲಿ ಕೂರುವಂಥವರಾಗಿರಬೇಕು, ಅನೇಕರು ಬಂದು ಅಲ್ಲಿ ಆಶ್ರಯ ಪಡುವಂಥವರಾಗಿ ಮಾರ್ಪಡಬೇಕಾದ್ರೆ ಈ ಸಾಸಿವೆ ಕಾಳೆಂಬುದಾಗಿ ಹೇಳುವಂಥ ದೇವರ ರಾಜ್ಯ ನಿನ್ನಲ್ಲಿ ಬೆಳಿಬೇಕು, ನಿನ್ನಲ್ಲಿ ಬೆಳಿಬೇಕು. ಬೆಳೆದಾಗ ಏನಾಗುತ್ತೆ? ಅದು ಮರವಾಗುತ್ತೆ. ಮರ ಆದ್ರೆ ಮರೆ ಮಾಡ್ಲಿಕ್ಕೆ ಆಗ್ತದ? ಅಡಗಿಸ್ಲಿಕ್ಕೆ ಆಗ್ತದ? ಓಪನ್ ಆಗಿರ್ತದೆ, ಪಬ್ಲಿಕ್ ಆಗಿರ್ತದೆ. ಹಲ್ಲೆಲೂಯ. ಹಂಗಂದ ಮೇಲೆ ಈಗ ದೇವರು ಹೇಳ್ತಾ ಇದ್ದಾರೆ, ನಿನ್ನಲ್ಲಿ ದೇವರ ರಾಜ್ಯ ಬೆಳಿಬೇಕು. ಈಗ ನಿನ್ನಲ್ಲಿ ದೇವರ ರಾಜ್ಯ ಬೆಳಿಬೇಕಾದ್ರೆ ಯೇಸು ನಿನ್ನ ಒಳಗಡೆ ಇರಬೇಕು. ಆ ದೇವರ ರಾಜ್ಯವೇ ಯೇಸು. ಆ ದೇವರ ರಾಜ್ಯದ ಪದವ ಅರ್ಥವೇ ಯೇಸು. ಹಲ್ಲೆಲೂಯ. ಈ ಯೇಸು ನಿನ್ನ ಒಳಗಡೆ ಇರಬೇಕು. ಈ ಯೇಸು ನಿನ್ನ ಒಳಗಡೆ ಇದ್ರೆ ಅವನ ರಾಜ್ಯ ನಿನ್ನಲ್ಲಿ ಪ್ರಕಟ ಆಗುತ್ತೆ. ಹಲ್ಲೆಲೂಯ. ಅಂದ್ರೆ ಸಾಸಿವೆ ಕಾಳು ಹಾಕುವಾಗ ಸಾಸಿವೆ ಕಾಳೆ ಬೆಳೆಯುತ್ತೆ. ಹಲಸಿನ ಗಿಡದ ಮರ ಹಾಕಿದ್ರೆ ಹಲಸಿನ ಗಿಡನೇ ಬರ್ತದೆ, ದಾಳಿಂಬೆ ಗಿಡ ಹಾಕಿದ್ರೆ ದಾಳಿಂಬೆ ಗಿಡನೇ ಬರ್ತದೆ. ಅಂದ್ರೆ ದೇವರು ಹೇಳ್ತಾ ಇದ್ರೆ ಸಾಸಿವೆ ಕಾಳು ಇರುವ ಜಾಗದಲ್ಲಿ ಇರಲ್ಲ, ನೋಡಕ್ಕೆ ಚಿಕ್ಕದೆ, ಬಟ್ ಅದು ಬೆಳೆಯುತ್ತೆ, ಅದು ಮರವಾಗುತ್ತೆ, ಅದು ಹೆಮ್ಮರವಾಗುತ್ತೆ ಅಂತ ದೇವರು ಹೇಳ್ತಾ ಇದ್ದಾರೆ. ಹಂಗಂದ ಮೇಲೆ ಈಗ ಯೇಸು ಎಂಬುದಾಗಿ ಹೇಳುವಂತ ದೇವರ ರಾಜ್ಯವು ನಿನ್ನ ಒಳಗಡೆ ಬಂದ ಮೇಲೆ ಆ ರಾಜ್ಯ ಏನಾಗಬೇಕು? ಅದು ಬೆಳಿಬೇಕು, ಅದು ಬೆಳಿಬೇಕು, ಅದು ಬೆಳಿಬೇಕು. ಆದ್ರೆ ಇವತ್ತು ಬೆಳಿತಾ ಇದೆಯಾ? ಇವತ್ತು ಬೆಳಿತಾ ಇದೆಯಾ? ನಿನ್ನ ಒಳಗಡೆ ಬೆಳಿತಾ ಇರುವಂತ ಕಾರ್ಯ ಏನು? ನಿನ್ನ ಒಳಗಡೆ ಪ್ರಕಟ ಆಗ್ತಾ ಇರುವಂತ ಕಾರ್ಯ ಏನು? ದೇವರು ಹೇಳ್ತಿದ್ರೆ ಸಾಸಿವೆ ಕಾಳು ದೇವರ ರಾಜ್ಯವಾಗಿದೆ. ಆ ಸಾಸಿವೆ ಕಾಳು ಬೇರೆ ಯಾರು ಅಲ್ಲ, ಅದು ಯೇಸು. ನಿನ್ನ ಒಳಗಡೆ ಅವನ್ ಬೆಳಿಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಈಗ ನಾನು ಹೇಳಿದ ಸಾಸಿವೆ ಕಾಳು ಹಾಕಿದ್ರೆ ಸಾಸಿವೆ ಕಾಳೇ ಬರ್ತದೆ, ರಾಗಿ ಹಾಕಿದ್ರೆ ರಾಗಿನೇ ಬರ್ತದೆ. ಯೇಸುವಿನ ನಂಬಿಕೆನ ಮುಂಚೆ ನಮ್ಮ ಒಳಗಡೆ ಬೇರೆ ರಾಜ್ಯ ಇತ್ತು, ನಮ್ಮ ಒಳಗಡೆ ಬೇರೆ ಬೀಜ ಇತ್ತು. ಸ್ವರ್ಗೀಯ ದೇವರ ಪಾಪದ ಬೀಜವನ್ನು ಒಡೆದಾಕದ. ವಾಕ್ಯ ಹೇಳ್ತದೆ, ನಮ್ಮ ಮೇಲೆ ಒಂದು ಪತ್ರ ಇತ್ತಂತೆ, ಪತ್ರ, ಆ ಬೀಜಕ್ಕೆ ಒಂದು ಪತ್ರ ಇತ್ತಂತೆ. ಆ ಬೀಜದ ಪತ್ರ ಅರ್ಥ ಏನು ಗೊತ್ತಾ? ಅಪವಾದದ ಪತ್ರ. ಸೈತಾನನು ನಮ್ಮ ಮೇಲೆ ಅಪವಾದದ ಪತ್ರವನ್ನ ಬರೆದು ಹಾಕಿದ್ನಂತೆ. ಏನಂತೇಳಿ? ಇವರು ಇನ್ನ ಒಂದು ರಾಜ್ಯಕ್ಕೆ ಹೋಗ್ಬೇಕು. ಅದು ಯಾವ ರಾಜ್ಯ ಅಂದ್ರೆ ನರಕದ ರಾಜ್ಯ, ಸೈತಾನನ ರಾಜ್ಯ, ಪಾತಾಳದ ರಾಜ್ಯ ಅಂತೇಳಿ ನಮ್ಮ ಮೇಲೆ ಬರೆದು ಸೀಳಾಕಿ ಮುದ್ರೆ ಹಾಕಿದ್ನಂತೆ ಸೈತಾನನು. ಅಪವಾದದ ಪತ್ರ. ಇದನ್ನ ಯೇಸು ಕ್ರಿಸ್ತನು ಅವನ ರಕ್ತ, ಅವನ ಜೀವ ಎಂಬುದಾಗಿ ಹೇಳುವಂತ ಬೀಜ ತಗೊಂಡು ಬಂದು ನಮ್ಮ ಒಳಗಡೆ ಆಗದ. ಈಗ ಕೆಲವು 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 ಕಾಡುಗಳಲ್ಲಿ ಅಷ್ಟು ಮರಗಳಿರಲ್ಲ, ಸಡನ್ ಆಗಿ ಮರಗಳು ಬೆಳೆಯಕ್ಕೆ ಸ್ಟಾರ್ಟ್ ಆಗ್ತವೆ. ಕಾರಣ ಏನು ಗೊತ್ತಾ? ಹೇಗೆ ಗೊತ್ತಾ? ಕೆಲವು ಪಕ್ಷಿಗಳು ಹಣ್ಣನ್ನು ತಿನ್ನುತ್ತೆ. ತಿನ್ನುತ್ತಾ ಇಲ್ಲ? ತಿನ್ನುತ್ತಾ ಇಲ್ಲ ರೀ ಪಾಶ, ನಾ ಮಾತ್ರ ತಿನ್ನೋದು. ಕೆಲವು ಪಕ್ಷಿಗಳು ಹಣ್ಣುಗಳನ್ನ ತಿನ್ನುತ್ತೆ. ತಿನ್ನುವಾಗ ಎಷ್ಟೋ ಬೀಜಗಳನ್ನ ನುಂಗ್ಬಿಡ್ತವೆ. ಹಲ್ಲೆಲೂಯ. ಎಷ್ಟೋ ಬೀಜಗಳನ್ನ ನುಂಗ್ಬಿಡ್ತವೆ. ಈಗ ಒಳಗಡೆ ಹೋದ್ಮೇಲೆ ಹೊರಗಡೆ ಏನಾದ್ರು ಕೂತಿರೋ ಜಾಗದಲ್ಲಿ ಮರ ಮಾಡಿದಿರಾ? ಕೂತು ಬಂದಿರೋ ಜಾಗದಲ್ಲಿ ಮರ ಏನಾರು ಬೆಳೆದಿದ್ಯಾ? ಇಲ್ಲ, ಬರೀ ಮಣ್ಣೆ. ಹಲ್ಲೆಲೂಯ. ಈ ಕೆಲವು ಪಕ್ಷಿಗಳು ಬೀಜಗಳನ್ನ ನುಂಗು ಬಿಡುತ್ತವೆ. ನುಂಗಿದ ಬೀಜಗಳು ಅದು ಆರ್ತಾ ಅದು ಗಲೀಜು ಮಾಡುತ್ತೆ. ಹಾರ್ಕೊಂಡು ಹೋಗ್ತಾ ಹೋಗ್ತಾ ಏನಾಗುತ್ತೆ? ಗಲೀಜು ಮಾಡುತ್ತೆ. ಆ ಗಲೀಜಿನೆಲ್ಲ ಬೀಜ ಈಚೆ ಬರುತ್ತೆ. ಆ ಪಕ್ಷಿಗಳು ಎಲ್ಲೆಲ್ಲ ಕಕ್ಕ ಮಾಡ್ತದೋ ಅದ್ರಲ್ಲಿ ಬಂದಿರುವಂತ ನುಂಗಿ ಈಚೆ ಕಡೆ ಬಂದಿರೋ ಬೀಜಗಳೇನಾಗುತ್ತೆ? ಭೂಮಿ ಮೇಲೆ ಬೀಳ್ತದೆ. ಹಲ್ಲೆಲೂಯ. ಅಲ್ಲೆಲ್ಲ ಆ ಹಣ್ಣಿನ ಗಿಡಗಳು ಬೆಳೆಯಕ್ಕೆ ಪ್ರಾರಂಭ ಆಗುತ್ತೆ. ನಿಮ್ಗೆ ಅರ್ಥ ಆಯ್ತಾ? ಈಗ ಒಂದು ಗಿಡ
ಎಲ್ಲೋ ಅಪರೂಪದಲ್ಲಿ ಎಲ್ಲೋ ಒಂದು ಜಾಗದಲ್ಲಿದ್ದು ಗಿಡ ಮರ. ಆ ಮರದಲ್ಲಿ ಒಂದು ಹಣ್ಣು. ಆ ಹಣ್ಣನ್ನ ತಿನ್ನುವಾಗ ಕೆಲವು ಬೀಜಗಳು ಹಣ್ಣಿನ ಸಮೇತ ಆ ಪಕ್ಷಿಯ ಒಳಗಡೆ ಹೋಯ್ತು. ಈಗ ಆ ಪಕ್ಷಿ ಒಳಗಡೆ ಹೋಗಿರುವಂತಹ ಬೀಜಗಳೇನಾಗ್ತಾ ಇದೆ, ಅದು ಹೊರಹೊಲೆಯ ಆಗಿ ಈಚೆ ಬರ್ತಾ ಇದೆ. ಅದು ಈಚೆ ಬರುವಾಗ ಏನಾಗುತ್ತೆ, ಅದರ ಬೀಜ ಭೂಮಿ ಮೇಲೆ ಬೀಳ್ತದೆ. ನುಂಗಿರೋ ಬೀಜ ಕಕ್ಕ ಆಗಿ ಈಚೆ ಬರ್ತದೆ. ಅದು ಭೂಮಿ ಮೇಲೆ ಬೀಳ್ತದೆ. ಅದು ಭೂಮಿ ಮೇಲೆ ಬಿದ್ದು ಮತ್ತೆ ಅದು ಚಿಗುರೊಡಿಲಿಕ್ಕೆ ಪ್ರಾರಂಭ ಮಾಡ್ತದೆ. ಸಾಧಾರಣವಾಗಿರುವಂತ ಒಂದು ಮರದಲ್ಲಿರುವಂತ ಒಂದು ಬೀಜಕ್ಕೆ ಅಷ್ಟು ಶಕ್ತಿ ಇದ್ರೆ, ಅಷ್ಟೊಂದು ಮಹಿಮೆ, ಅಷ್ಟೊಂದು ಗತ್ತು, ಅಷ್ಟೊಂದು ಕ್ರಿಯೆ ಇದ್ರೆ, ದೇವರು ಹೇಳ್ತಾರೆ ಇದು ಸಾಧಾರಣವಾದ ಬೀಜವಲ್ಲ, ಇದು ದೇವರ ರಾಜ್ಯ. ಹಲ್ಲೆಲೂಯಾ. ಕೇರಳ, ತಮಿಳುನಾಡಿಗೆ ತೋಮನ್ ಬರುವಾಗ ಕ್ರಿಶ್ಚಿಯನ್ ಯಾರು ಇರಲಿಲ್ಲ, ಅಷ್ಟು ಜನ ಇರಲಿಲ್ಲ. ಅದನ್ನು ಸುವಾರ್ತೆಗಾಗಿ ಬರುವಾಗ ಇವತ್ತು ಭಾರತ ದೇಶ ಮೊತ್ತ ದೇವರ ಮಕ್ಕಳಾಗಿ ಮಾರ್ಪಡ್ತಾ ಇದ್ದಾರೆ. ಅವನ ಆ ದೇವರ ರಾಜ್ಯದ ಸಾಸಿವೆಯ ಬೀಜವನ್ನು ತೆಗೆದುಕೊಂಡು ಬಂದು ಇಲ್ಲಿ ಬಿತ್ತಿದ ನಮ್ಮ ಭಾರತ ದೇಶದಲ್ಲಿ. ಇವತ್ತು ಅದು ಬೆಳೀತಾ ಇದೆ, ಬೆಳೀತಾನೆ ಇರ್ತದೆ. ಯಾರು ತಡೆ ಮಾಡೋರು ತಡೆ ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. ಯಾರು ಅಡ್ಡಿ ಮಾಡೋದನ್ನ ಅಡ್ಡಿ ಮಾಡೋಕ್ಕಾಗಲ್ಲ. ಯಾಕಂದ್ರೆ ದೇವ್ರ ವಾಕ್ಯ ಹೇಳ್ತದೆ, ಈ ಬಂಡೆ ಮೇಲೆ ನಾನು ಕಟ್ಟುತ್ತೀನಿ ಅಂತ ದೇವ್ರು ಹೇಳ್ತಾರೆ. ನಾನು ಬೆಳೆಸ್ತೀನಿ ಅಂತ ದೇವ್ರು ಹೇಳ್ತಾರೆ. ನಾನು ನಡೆಸ್ತೀನಿ ಅಂತ ದೇವ್ರು ಹೇಳಿದ್ದಾರೆ. ಅವನ್ ಮಾತು ಕೊಟ್ಟ ಮೇಲೆ ಅದನ್ನ ಮಾತು ತಪ್ಪೋ ದೇವರಲ್ಲ. ಯಾರು ಎಂತ ಅಧಿಕಾರಿಗಳು, ಮೋದಿ ತರ ಇನ್ನ ಎಷ್ಟು ದೊಡ್ಡ ವ್ಯಕ್ತಿಗಳು ಬಂದ್ರು ಕೂಡ ಅವನ ರಾಜ್ಯವನ್ನ ತಡೆ ಮಾಡಿ ನಿಲ್ಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅವನ ರಾಜ್ಯವು ದಿನೇ ದಿನೇ ಬೆಳ್ಕೊಂಡು ಹೋಗ್ತಾ ಇರ್ತದೆ. ಇಷ್ಟು ದಿನ ಸೈಲೆಂಟ್ ಆಗಿದ್ರು. ಮನೆ ಸಂಸಾರ ನಡೀತು ಗೊತ್ತಾ? ಮನೆಗಳು ಹೋಗ್ಬಿಟ್ಟು ಏನ್ ಮಾಡಿದ್ರು, ಗಣತಿ ಮಾಡಿದ್ರು, ಯಾರ್ಯಾರು ಯಾವ್ಯಾವ ಜಾತಿ ಅಂತ. ಈಗ ಅವ್ರಿಗೆಲ್ಲ ಭಯ ಬಂದ್ಬಿಡ್ತು, ಎಕ್ಸ್ಟ್ರಾ ಬಂದ್ಬಿಟ್ಟಿದೆ ಅಂತ. ಏನ್ ಎಕ್ಸ್ಟ್ರಾ? ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಬಂದ್ಬಿಟ್ಟಿದೆ ಅಂತ, ಗೌಡಸ್ ಕ್ರಿಶ್ಚಿಯನ್ ಅಂತ ಬಂದ್ಬಿಟ್ಟಿದೆ. ಬರ್ತದೆ, ದೇವರ ರಾಜ್ಯ ಅಲ್ವೇ. ಬಟ್ ಗೌಡ ರೆಡ್ಡಿ ಅದೆಲ್ಲ ಇಲ್ಲ. ಇಲ್ಲಿ ಕ್ರೈಸ್ತರು ಇಲ್ಲಿ ಸೀಮಿತ ಅಲ್ಲ. ಈ ರಾಜ್ಯ ಕ್ರೈಸ್ತರಿಗೆ ಮಾತ್ರ ಅಲ್ಲ, ಈ ರಾಜ್ಯ ಇಡೀ ಪ್ರಪಂಚಕ್ಕೆ. ಕೆಲ ಜನರು ಹಂಗೇನೆ ಏಸಪ್ಪ ನಮಗೆ ಮಾತ್ರ ಸ್ವಂತ ಅಂತ ಹೇಳ್ತಾರೆ ಕ್ರೈಸ್ತರು. ಏಸಪ್ಪ ಇಡೀ ಪ್ರಪಂಚಕ್ಕೆ, ಎಲ್ಲ ಜಾತಿ ಜನಗಳಿಗೆ ಅವನು ದಿನೇ ದಿನೇ ಹಬ್ಬುತ್ತಾ ಇದ್ದಾನೆ. ಅವನ ರಾಜ್ಯ ಬೆಳೀತಾ ಇದೆ. ಹಲ್ಲೆಲೂಯಾ. ಅವನು ಬಯಸೋದೊಂದ, ನನ್ನ ರಾಜ್ಯ ಬೆಳೆದಂಗೆ ನೀವು ಕೂಡ ಬೆಳಿಬೇಕು. ನನ್ನ ರಾಜ್ಯ ಬೆಳೆದಂಗೆ ನೀವು ಬೆಳಿಬೇಕು. ಹಲ್ಲೆಲೂಯಾ. ಎಲ್ರಿಗೂ ಆಶ್ಚರ್ಯ ಆಗುತ್ತೋ, ಅನೇಕ ಜನರು ಸೇರ್ಕೊಂಡ್ಬಿಟ್ಟಿದ್ದಾರೆ, ಯೇಸುವಿನ ಮಕ್ಕಳಾಗ್ಬಿಟ್ಟಿದ್ದಾರೆ. ಇಷ್ಟು ಜನ ಹೆಂಗ್ ಬಂದ್ರು, ಇಷ್ಟು ಜನ ಹೆಂಗಾಯ್ತು? ಹಲ್ಲೆಲೂಯಾ. ಅಂದ್ರೆ ಅವ್ರು ಏನೋ ಮಾಡಕ್ ನೋಡಿದ್ರೆ ಆಗಿಲ್ಲ, ಅದಕ್ಕೆ ಅವ್ರಿಗೆ ಆಶ್ಚರ್ಯ, ಇದು ಹೆಂಗೆ ಅಂತ. ಅವ್ರಿಗೆ ಗೊತ್ತಿಲ್ಲ ಇದನ್ನ 1000 ಪಟ್ಟು ಹೆಚ್ಚಾಗುತ್ತೆ ಅಂತ. ಹಲ್ಲೆಲೂಯಾ. ಯಾಕಂದ್ರೆ ಅವನ್ ರಾಜ್ಯ, ಅವನ್ ಬೆಳಿಬೇಕಂತ ತೀರ್ಮಾನ ಮಾಡಿರೋದು, ಅವನ ಹಬ್ಬಿಸ್ಬೇಕಂತೇಳಿ ತೀರ್ಮಾನ ಮಾಡಿರೋದು. ದೇವ್ರು ಒಂದು ಸಾರಿ ತೀರ್ಮಾನ ಮಾಡಿದ್ರೆ ಆ ತೀರ್ಮಾನವನ್ನು ತಡೆ ಮಾಡುವಂತ ಶಕ್ತಿ ಪ್ರಪಂಚದಲ್ಲಿ ಇಲ್ಲ. ಅಂತ ಗಂಡು ಯಾರು ಇಲ್ಲ, ಅಂತ ತಡೆ ಮಾಡೋ ಶಕ್ತಿ ಎಲ್ಲೂ ಇಲ್ಲ. ತಡೆ ಮಾಡ್ರೆ ಮಾಡ್ಬೇಕು, ದೇವರೇ ಮಾಡಬೇಕು. ಹಲ್ಲೆಲೂಯಾ. ಅದೇ ತರ ದೇವರು ನಿನ್ನ ಒಳಗಡೆ ಒಂದು ವಾಗ್ದಾನದ ಬೀಜವನ್ನು ಹಾಕಿದ್ರೆ, ಆ ವಾಗ್ದಾನದ ಬೀಜವನ್ನು ಹಾಕಿರೋದು ಪರಲೋಕ, ದೇವರ ರಾಜ್ಯ. ದೇವರ ರಾಜ್ಯದಿಂದ ಬಂದಿರುವಂತ ದೇವರ ವಾಗ್ದಾನದ ಬೀಜ ನಿನ್ನ ಮೇಲೆ ಬಿತ್ತಲ್ಪಟ್ಟಿದ್ರೆ ಅದು ಖಂಡಿತವಾಗಲು ಅದು ಬೆಳೀತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಅನೇಕ ವಾಗ್ದಾನಗಳನ್ನ ನಿಮ್ಮಲ್ಲಿ ಮಾಡಿದಾರ. ಹಲ್ಲೆಲೂಯಾ. ಮನೆ ಬಿಜು ಪಾಸ್ಟರ್ ಬಂದು ಒಂದು ವಾಗ್ದಾನ ಮಾಡ್ರು, ನನ್ನ ಮಗನಿಗೆ ಇವನು ದೊಡ್ಡ ಪ್ರವಾದಿ ಆಗ್ತಾನೆ. ರಾತ್ರಿ ವೇಳೆಗಳಲ್ಲಿ ಆಲ್ರೆಡಿ ಅವನು ರಾತ್ರಿಗಳಲ್ಲಿ ಎದ್ದು ಓಡ್ತಾನೆ, ಅದು ಅವ್ರಿಗೆ ಗೊತ್ತಿಲ್ಲ. ಅವ್ನು ರಾತ್ರಿ ವೇಳೆಗಳಲ್ಲಿ ಎದ್ದು ಓಡ್ತಾನೆ, ಏನೇನೋ ಮಾತಾಡ್ತಾನೆ, ಏನೇನೋ ಹೇಳ್ತಾ ಇರ್ತಾನೆ. ನಾವ್ ಏನೋ ಇರ್ಬೇಕು ಅಂತ. ಬಟ್ ಮೊನ್ನೆ ದೇವರು ಅವ್ರ ಹತ್ರ ಪ್ರವಾದಿಸ್ತಾ ಇದ್ದಾನೆ, ಸಂತೋಷನೇ ಇಲ್ಲ.
ನಿಮ್ಮ ಮಕ್ಕಳಲ್ವಲ್ಲ, ನಿಮ್ಮ ಮಕ್ಕಳು ಆಗ್ಬಿಟ್ಟಿದ್ರೆ ಅಲ್ಲೇ ಇಲ್ಲಿ ಸೋತ್ರ. ಇದೆಲ್ಲ ಹೋಗ್ಬೇಕು, ಇದೆಲ್ಲ ಹೋದ್ರೆ ನಾವು ಉದ್ಧಾರ ಆಗೋದು. ಅಲ್ಲೇಲೂಯ. ಮೊನ್ನೆ ರಾತ್ರಿ ಎದ್ದು ಕೂತ್ಕೊಂಡ್ಬಿಟ್ಟವನೆ. ಆ ಪಾಸ್ಟರ್ ಬಂದು ದೇವ್ರು ಮಾತಾಡಿ ಎಲ್ಲ ಓದಾದ್ಮೇಲೆ ಮೊನ್ನೆ ಎದ್ದು ಕೂತ್ಕೊಂಡ್ಬಿಟ್ಟು ಅವ್ರ ಅಮ್ಮ ಹತ್ರ ಪ್ರವಾದನೆ ಹೇಳ್ತಾನೆ, ಅಮ್ಮ ನಾನಮ್ಮ ಸತ್ತೋಗ್ತಾರೆ. ನಾನು ಹೇಳಿದೆ, ಮಗನೇ ದೇವ್ರ ಚಿತ್ತ ಇದ್ರೆ ಆಗ್ಲಿ ಅಂತ. ದೇವ್ರ ಚಿತ್ತಕ್ಕೆ ತಡೆ ಮಾಡಕ್ ಆಗಲ್ಲ ನಾವು. ದೇವ್ರ ಚಿತ್ತ ಹಲ್ಲೆಲೂಯಾ. ಎದ್ದು ಕೂತ್ಕೊಂಡ್ಬಿಟ್ಟು ಪ್ರವಾದನೆ ಹೇಳ್ತಾನೆ, ನಾನು ನೋಡ್ತಾ ಇದ್ದೀನಿ ನಾನಮ್ಮ ಸತ್ತೋಗ್ತಾ ಇದ್ದಾರೆ, ಸಾಯ್ತಾ ಇದ್ದಾರೆ ನಾನಮ್ಮ. ಹಲ್ಲೆಲೂಯಾ. ನಾ ಇಬ್ರು ಎದ್ದು ಕೂತ್ಕೊಂಡ್ಬಿಟ್ಟು ನಮ್ ಸ್ವಲ್ಪ ಸೋನ ಎದ್ದು ಕೂತ್ಕೊಂಡ್ಬಿಡ್ತೀವಿ. ಎದ್ದು ಕೂತ್ಕೊಂಡ್ಬಿಟ್ಟು ಕೇಳ್ತಾ ಇದೀವಿ, ಅವ್ನು ಹೇಳ್ತಾವನೆ ನಾನಮ್ಮ ಸತ್ತೋಗ್ತಾ ಇದ್ದಾರೆ, ಸತ್ತೋಗಿದ್ದಾರೆ. ನಾನು ಹೇಳಿದೆ, ಅಮ್ಮ ದೇವ್ರ ಚಿತ್ತ ನಡೀಲಿ, ಪ್ರೇಯರ್ ಮಾಡೋದು. ದೇವ್ರ ಚಿತ್ತ ಇದ್ರೆ ಸಾಯಿಲಿ, ದೇವ್ರ ಚಿತ್ತ ಇಲ್ಲಂದ್ರೆ ಕಾಪಾಡಲ್ಪಡಲಿ ಅಂತ. ಹಲ್ಲೆಲೂಯಾ. ಅವ್ರು ಹೇಳಿ ಒಂದು ವಾರನೂ ಆಗಿಲ್ಲ. ಅಂದ್ರೆ ದೇವ್ರು ಮಾತಾಡಿ ಆ ವಾಗ್ದಾನ ಮಾಡಿ ಒಂದು ವಾರನೂ ಆಗಿಲ್ಲ, ಆವಾಗಲೇ ಆ ಬೀಜ ಹೊಡಿತಾ ಇದ್ದೆ. ಸಂತೋಷನೇ ಇಲ್ಲ. ಕೆಲವು ವಿಷಯ ಹೇಳಕ್ಕಾಗಲ್ಲ. ಹಲ್ಲೆಲೂಯಾ. ಕೆಲವು ಮರೆ ಇರಬೇಕು. ಈಗ ನೀವು ಹೇಳ್ರಿ, ಇಲ್ಲಿ ಹೊಟ್ಟೆ ಕಿಚ್ಚು ಪಡೋರೇ ಇಲ್ಲ ಅಂದ್ರೆ ಕೇಳ್ತಾರೆ ನೋಡೋ. ಸರಿ, ನೀವಂತೂ ಪಡಲ್ಲ, ಇಲ್ಲಿ ಹೊಟ್ಟೆ ಕಿಚ್ಚು ಪಡೋರೇ ಇಲ್ವಾ? ಇದಾರ? ಮತ್ತೆ ಹೇಳ್ಬೇಕನ್ನ ನಾವೆಲ್ಲ ಓಪನ್ ಆಗಿ. ಸೇವಕರು ಕೂಡಲ್ಲ ಅಷ್ಟೇ, ಕೆಲವು ವಿಷಯಗಳೆಲ್ಲ ಹಂಗೆ ಮರೆ ಮಾಡಿಬಿಟ್ರು. ಸಮಥಿಂಗ್ ಏನೋ ಇದೆ ಅದಕ್ಕೆ ಮರೆ ಮಾಡೋದು. ಇಲ್ಲಾಂದ್ರೆ ಎಲ್ಲ ಓಪನ್ ಆಗಿ ಹೇಳ್ರು. ಪ್ರೈಸ್ ದಿ ಲಾರ್ಡ್. ದೇವರ ರಾಜ್ಯದಿಂದ ವಾಗ್ದಾನದ ಬೀಜ ನಿನ್ನ ಮೇಲೆ ಬಿತ್ತಲ್ಪಟ್ಟಿದೆ ಅಂದ್ರೆ ತಡೆ ಆಗಲ್ಲ, ಖಂಡಿತವಾಗಲೂ ಅದು ನೆರವೇರುತ್ತೆ. ಒಂದು ಪಕ್ಷಿ ಆಹಾರ ಸೇವನೆ ಮಾಡುವಾಗ ಬೈ ಮಿಸ್ ಆಗಿ ಕೆಲವು ಬೀಜಗಳು ಅದು ನುಂಗಿರೋ ಬೀಜ ಈಚೆಗಡೆ ಬರುವಾಗಲೇ ಮರವಾಗಿ ಮಾರ್ಪಾಡ್ತಾ ಇದೆ ಅಂದ್ರೆ ಇದು ದೇವರ ಬಾಯಿಂದ ಬರುವಂಥದ್ದು, ದೇವರ ವಾಕ್ಯದಿಂದ ಬರುವಂಥದ್ದು, ಅದು ಪರಲೋಕದಿಂದ ಬರುವಂಥದ್ದು. ಅದು ಬಂತು ಅಂದ್ರೆ ಕಾರ್ಯ ಸಾಧನೆ ಆಗೇ ಆಗುತ್ತೆ, ಅದು ನಡೆಯುತ್ತೆ, ಅದು ಹಾಗೇ ಆಗುತ್ತೆ. ದೇವರು ಹೇಳ್ತಂದ್ರೆ ಸಾಸಿವೆ ಕಾಳು ದೇವರ ರಾಜ್ಯ, ಇದು ನಿನ್ನಲ್ಲಿ ಬಿತ್ತಲ್ಪಟ್ಟ ಮೇಲೆ ಅದು ನಿನ್ನಲ್ಲಿ ಬೆಳಿಬೇಕು. ಹಲ್ಲೆಲೂಯಾ. ದೇವರ ರಾಜ್ಯ ನಿನ್ನಲ್ಲಿ ಬೆಳಿಬೇಕು. ಇವತ್ತು ನೀನು ಇರುವ ಪಟ್ಟಣಕ್ಕೆ ದೇವರ ರಾಜ್ಯವನ್ನ ಜನಗಳು ಕಾಣ್ತಾ ಇದ್ದಾರಾ? ನಿನ್ನ ಅಕ್ಕ ಪಕ್ಕದವರು ದೇವರ ರಾಜ್ಯ ನಿನ್ನಲ್ಲಿ ಕಾಣ್ತಾ ಇದ್ದಾರಾ? ದೇವರು ಹೇಳ್ತಿದ್ರೆ ವ್ಯರ್ಥ ಆಗಬಾರದು. ದೇವರ ರಾಜ್ಯ ಸಾಸಿವೆ ಕಾಳು ನಿನ್ನಲ್ಲಿ ಬಿತ್ತಲ್ಪಟ್ಟ ಮೇಲೆ ಆ ರಾಜ್ಯವು ಪ್ರಕಟವಾಗಬೇಕು. ರಬ ಶಬ್ದವಾದಿಗಾರಗಸಿ ರಿಖಮ ಮದಡಗದಬೋ ರಿಖಮಾನ ಪ್ರೌಢ ಪ್ರಮಾಣ. ದೇವರಾತ್ಮ ಹೇಳ್ತಾ ಇದ್ದಾರೆ, ದೇವರ ಸಾಸಿವೆ ಕಾಳಿನ ರಾಜ್ಯ ನಿನ್ನ ಒಳಗಡೆ ಬಿತ್ತು ಅನೇಕ ವರ್ಷಗಳಾಯ್ತು, ಆದ್ರೂ ಆ ಬೀಜ ಇವತ್ತು ಮರವಾಗಿ ಬೆಳೆದಿಲ್ಲ. ದೇವರ ರಾಜ್ಯ ನಿನ್ನ ಒಳಗಡೆ ಇದೆ, ಅದು ನೀನು ಕೊಳಗದ ಒಳಗಡೆ ಮರೆ ಮಾಡಿಬಿಟ್ಟಿದ್ದಿ. ನನ್ನ ರಾಜ್ಯವನ್ನು ನೀನು ಮರೆ ಮಾಡಿದ್ದಿ, ನನ್ನ ರಾಜ್ಯವನ್ನು ನಿನ್ನ ಕಾರ್ಯಗಳು ಮರೆ ಮಾಡಿದೆ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ನನ್ನ ರಾಜ್ಯವು ಅದು ಮರವಾಗಬೇಕಾಗಿತ್ತು, ಇಷ್ಟೊತ್ತಿಗೆ ಎಮ್ಮರವಾಗಿ ಬೆಳೆಯಬೇಕಾಗಿತ್ತು. ನೀನಿರುವ ಊರಲ್ಲಿ, ನಿನ್ನ ಪಟ್ಟಣದಲ್ಲಿ, ನಿನ್ನ ರಿಲೇಷನ್ಗಳ ನಡುವೆ, ನಿನ್ನ ಬಂಧು ಮಿತ್ರಗಳ ನಡುವೆ, ನಿನ್ನ ಸ್ನೇಹಿತರ ನಡುವೆ ನನ್ನ ರಾಜ್ಯವು ಬೆಳೆದು ನಿಲ್ಲುವಂತೆ ಅದು ಮಾರ್ಪಡಲೇ. ಇನ್ನೊಂದು ಕಡೆ ಯೇಸು ಕ್ರಿಸ್ತನು ಹೇಳ್ತಾನೆ, ಕೆಲವು ಕುಷ್ಠರೋಗಿಗಳನ್ನ ಯೇಸು ಗುಣ ಮಾಡ್ತಾರೆ. ಇದು ದೇವರಾತ್ಮ ಕೊಡ್ತಾರಂತ ಆಲೋಚನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೆಲವು ಜಾಗದಲ್ಲಿ ದೇವರೇನು ಮಾಡ್ತಾರೆ, ಕೆಲವು ಅದ್ಭುತಗಳು ಮಾಡ್ತಾರೆ, ಕೆಲವು ಅತಿಶಯಗಳು ಮಾಡ್ತಾರೆ, ಕೆಲವು ಬಿಡುಗಡೆಗಳು ಮಾಡಿಬಿಟ್ಟು ಮತ್ತೆ ಸಡನ್ ಆಗಿ ದೇವರು ಹೇಳ್ತಾರೆ, ಇದನ್ನ ನೀನು ಯಾರಿಗೂ ಹೇಳಬಾರ್ದು. ಅರ್ಥ ಆಗ್ತಾ ಇದೆಯಾ? ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಕೆಲವು ಅದ್ಭುತಗಳು ಮಾಡ್ತಾರೆ, ಭಯಂಕರ ಬಿಡುಗಡೆಗಳು ಮಾಡ್ತಾರೆ. ಮಾಡ್ಬಿಟ್ಟು ವಿತಿನ್ ಸೆಕೆಂಡ್ ಅಲ್ಲಿ ಯೇಸು ಹೇಳ್ತಾರೆ, ಇದನ್ನ ನಾನ್ ಮಾಡಿದೆ ಅಂತ ಯಾರಿಗೂ ಹೇಳಬಾರ್ದು. ಹಲ್ಲೆಲೂಯಾ. ಅಂದ್ರೆ ಅವನ ಒಳಗಡೆ ಅದ್ಭುತ ನಡೆದಿದ ತಕ್ಷಣ, ಅತಿಶಯ ನಡೆದಿದ ತಕ್ಷಣ, ದುರಾತ್ಮ ಬಿಟ್ಟು ಹೋಗಿದ ತಕ್ಷಣ ಅವನ ಒಳಗಡೆ ದೇವರ ರಾಜ್ಯ ಬಂದಾಯ್ತು. ಅರ್ಥ ಆಗ್ತಾ ಇದೆಯಾ? ನೀನ್ ಯಾವಾಗ ಯೇಸುವೆ ಅಂತ ಕರೆದು ಆವಾಗ ನಿನ್ನ ಮನೆ ಒಳಗಡೆ ದೇವರ ರಾಜ್ಯ ಬಂದಾಯ್ತು.
Praise the Lord. ಯಾವಾಗ ನಿನ್ನ ಹೃದಯದ ಒಳಗಡೆ ಯೇಸುವನ್ನ ಸ್ವಂತ ರಕ್ಷಕನಾಗಿ ನೀನು ಸ್ವೀಕಾರ ಮಾಡ್ದೋ, ನಿನ್ನ ಹೃದಯದ ಒಳಗಡೆ ಅವನ ರಾಜ್ಯ ಬಂದಾಯ್ತು. ಯಾವಾಗ ನಿನ್ನ ಬಾಯಿಂದ ಅರಿಕೆ ಮಾಡ್ದೋ, ನಿನ್ನ ಬಾಯ ಒಳಗಡೆ ಅವನ ರಾಜ್ಯ ಬಂದಾಯ್ತು. ಯಾವಾಗ ನೀನು ಅವನ ಕಣ್ಣುಗಳಲ್ಲಿ ಎತ್ತಿ ನಿನ್ನ ಕಣ್ಣುಗಳಿಂದ ಅವನ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ದೋ, ನಿನ್ನ ಕಣ್ಣುಗಳ ಒಳಗಡೆ ಅವನ ಬೆಳಕು ಬಂದಾಯ್ತು. ನಿನ್ನ ಕಣ್ಣು ದೇಹಕ್ಕೆಲ್ಲ ಬೆಳಕಾಗಿದೆ, ಅದು ಅವನ ರಾಜ್ಯವಾಗಿದೆ. ಹಲ್ಲೆಲೂಯಾ. ಯೇಸು ಅನೇಕ ಅದ್ಭುತಗಳು ಮಾಡಿದ ತಕ್ಷಣ ಅವನ ಒಳಗಡೆ ದೇವರ ರಾಜ್ಯ ಬಂದಾಯ್ತು. ಬಂದ ತಕ್ಷಣ ದೇವರು ಹೇಳ್ತಾ ಇದ್ದಾರೆ, ನಾನು ನಿನಗೆ ಅದ್ಭುತ ಮಾಡಿದೆ ಅಂತೇಳಿ, ನಾನೇ ನಿನಗೆ ಬಿಡಿಸಿದೆ ಅಂತೇಳಿ, ನಾನೇ ನಿನಗೆ ಅತಿಶಯ ಮಾಡಿದೆ ಅಂತೇಳಿ ಯಾರಿಗೂ ಹೇಳ್ಬೇಡ, ಸೈಲೆಂಟ್ ಆಗಿ ಹೋಗು ಅಂತ ಹೇಳ್ತಾರೆ. ಆದ್ರೆ ಇವನು ಒಳಗಡೆ ಒತ್ತುಕೊಂಡು ಹೋಗ್ತಾ ಇರೋದು ಸಾಧಾರಣವಾದ ಮನುಷ್ಯನ ಕಾರ್ಯಗಳಲ್ಲ, ಇವನು ಒತ್ತುಕೊಂಡು ಹೋಗ್ತಾ ಇರೋದು ಪರಲೋಕ ದೇವರ ರಾಜ್ಯ ಕಾರ್ಯಗಳನ್ನ. ವಾಕ್ಯ ಬೆಳ್ತದೆ, ಇವನು ಆ ಊರಿಗೆ ಹೋಗುವಾಗ ಆ ಊರಿಗೆಲ್ಲ ಹಬ್ಬದಂತೆ. ಅಲ್ಲಿ ಯೇಸು ಹೇಳಿ ಕಳಿಸ್ತಾ ಇದಾರೆ ಏನಂತ ಹೇಳಿ, ಯಾರಿಗೂ ಹೇಳ್ಬೇಡ, ಇದನ್ನ ಪಬ್ಲಿಕ್ ಮಾಡಬೇಡ, ಇದನ್ನ ಬಹಿರಂಗ ಮಾಡಬೇಡ, ಇದನ್ನ ಹಬ್ಬಿಸ್ಬೇಡ, ಅಡಕವಾಗಿ ಮೌನವಾಗಿ ಇಟ್ಕೋ ಅಂತೇಳಿ. ಅಂದ್ರೆ ದೇವರ ವಾಕ್ಯ ಹೇಳ್ತದೆ, ನೀನ್ ಅಡಗಿಸಿಟ್ರು ಕೂಡ ಅದು ಅಡಗಲ್ಲ. ಕೆಲವು ಜನರು ಹಂಗೆ ಅಡಗಿಸಿಟ್ಟಿದ್ದೀರಿ ದೇವರ ರಾಜ್ಯವನ್ನ. ಹಲ್ಲೆಲೂಯಾ. ದೇವರ ರಾಜ್ಯವನ್ನ ನಿಮ್ಮ ಒಳಗಡೆ ಕೆಲ ಜನರ ಅಡಗಿಸಿಟ್ಟಿದ್ದೀರಿ. ದೇವರು ಹೇಳ್ತಾ ಇದ್ದಾರೆ, ಇವತ್ತು ಆ ಅಡಗಿಸುವಿಕೆ ನಡೆಯಲ್ಲ, ಅದು ಅದ್ಭುತಕ್ಕಾಗಿ ಹೋಗ್ತಾ ಇದೆ. ಹಲ್ಲೆಲೂಯಾ. ಈಗ ನಾನು ಯೇಸುವಿನ ಒತ್ತುಕೊಂಡು ಒಂದು ಊರಿಗೆ ಹೋದೆ. ಇವತ್ತು ಆ ಊರಲ್ಲಿ ಎಷ್ಟು ಆತ್ಮಗಳ ಆದಾಯ ಆಗಿದೆ, ಎಷ್ಟು ಜನರು ಆ ದೇವರ ರಾಜ್ಯದ ಕಡೆಗೆ ಬಂದಿದ್ದಾರೆ. ಇಲ್ಲಿ ಎಷ್ಟು ಫ್ಯಾಮಿಲಿಗಳಿದ್ದೀರಿ, ಎಷ್ಟು ಫ್ಯಾಮಿಲಿಗಳಿದ್ದೀರಿ, ಎಷ್ಟು ಊರುಗಳಿಂದ ಬರ್ತಾ ಇದ್ದೀರಿ. ಈಗ ನೋಡ್ರಿ, ತಿಮ್ಮಮ್ಮ ಅವ್ರನ್ನ ಹೊಗಳ್ಲಿಕ್ಕೋ ಹೆಚ್ಚಿಸ್ಲಿಕ್ಕೋ ಇಲ್ಲ ಅವ್ರಿಗೇನೋ ಬಹುಮಾನ ಕೊಡ್ಲಿಕ್ಕೋ ನಾನು ಹೇಳ್ತಾ ಇಲ್ಲ. ಅವರಲ್ಲಿ ನಡೀತಿರೋ ಕಾರ್ಯಗಳನ್ನ ಎತ್ತಿ ಹೇಳ್ತಾ ಇದ್ದೀನಿ. ಸಂತೋಷ ಉಳ್ಳೋರು ಸಂತೋಷ ಪಡ್ರಿ, ಹೊಟ್ಟೆ ಕಿಚ್ಚಪಡೋರು ನಾವೇನ್ ಮಾಡೋಕ್ಕಾಗಲ್ಲ. ಈಗ ಆ ಅಮ್ಮ ಏನ್ ಮಾಡ್ತಾಳೆ, ಜೊತೆ ಅವ್ರ ಯಜಮಾನರು ಕೂಡ ಅಷ್ಟೇ, ಹೋಗೋ ಜಾಗದಲ್ಲೆಲ್ಲ ದೇವರ ಕುರಿತು ಸಾರ್ತಾರೆ. ಇವತ್ತು ಅಲ್ಲಿಂದ ಕೊಳ್ಳೆ ಆಗಿ ಜನಗಳು ಬರ್ತಾರೆ. ಅಲ್ಲಿ ಹಪ್ತಾ ಇದೆಯಾ, ದೇವರ ರಾಜ್ಯದಲ್ಲಿ ಬೆಳೀತಾ ಇದೆಯಾ ಅವ್ರ ಮೂಲಕವಾಗಿ? ಅದೇ ಬೆಳೆಯುವಂತ ದೇವರ ಮರ ಅಂತ ಹೇಳ್ತಾ ಇರೋದು ನಾನು. ಅವ್ರು ಇಲ್ಲಿ ಬಂದು ನೋಡಿದಾಗ ಸಾಸಿವೆ ಕಾಳಷ್ಟು ಕಾರ್ಯ ಅವ್ರು ನೋಡಿದ್ದು. ಈಗ ಆ ಸಾಸಿವೆ ಕಾಳು ಎಂಬುದಾಗಿ ಯೇಸು ಕ್ರಿಸ್ತನ ಒಂದು ರಾಜ್ಯದ ಬೀಜ ಅವ್ರ ಒಳಗಡೆ ಬಿತ್ತಲ್ಪಡ್ತು. ಈಗ ಇವರು ತೆಗೆದುಕೊಂಡು ಹೋಗಿ ಆ ಊರಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅವ್ರ ಮೂಲಕವಾಗಿ ದೇವರದನ್ನ ಹಬ್ಬಿಸ್ತಾ ಇದ್ದಾರೆ, ಬೆಳೀತಾ ಇದೆ. ಆ ಊರಲ್ಲಿ ಕೂಡ ದೇವರ ರಾಜ್ಯ ಕಟ್ಟಲ್ಪಡ್ತಾ ಇದೆ. ಆಯ್ತಾ? ಈಗ ದೇವ್ರಿಗೆ ಸ್ತೋತ್ರ ಬಿಡಿ, ಅವ್ರ ಕಡೆಯಿಂದ ಅದು ಸೇವೆ ನಡೀತಾ ಇದೆ, ದೇವರ ರಾಜ್ಯ ಬೆಳೀತಾ ಇದೆ. ಈಗ ಒಬ್ಬೊಬ್ರು ಒಂದೊಂದು ಊರಲ್ಲಿ ಇದ್ದೀರಲ್ಲ ಅಲ್ವಾ, ಒಬ್ಬೊಬ್ರು ಒಂದೊಂದು ಊರಲ್ಲಿ. ಈಗ ಈ ಸಿಸ್ಟರ್ ಕರಡಿ ಊಟ ದೇವ್ರು ಇಟ್ಟಿದ್ದಾರೆ. ನಾನು ಆ ಕಡೆ ಹೋಗ್ಲಿಕ್ಕೆ ಇಷ್ಟಪಡೋದು. ಒಡೆರಳ್ಳಿಯಲ್ಲಿ ರಾಬರ್ಟ್ನ ಇಟ್ಟಿದ್ದಾರೆ. ಆಮೇಲೆ ನಾನು ಹೇಳಿದ್ರೆ ನೋಡಿ, ಅವ್ರ ಕೋಪ ಬಜಾರಾಗ್ತದೆ. ಫಾಸ್ಟ್ ಹೋಗಿ ಬಂದು ನಮ್ಮ ಮೂಗನೆ ಮುಡ್ತಾರೆ. ಅಲ್ಲೆಲ್ಲೂಯ, ನಿನ್ ಮೂಗು ಉದ್ದ ಇದೆ, ಅದಕ್ಕೆ ನಿನ್ನ ಮುಟ್ಟೋದು. ಈಗ ಒಡೆರಳ್ಳಿ ನೀನು ಇಟ್ಟಿದ್ದಾರೆ. ಆ ಒಡೆರಳ್ಳಿಗೆ ನೀನು ದೇವರ ರಾಜ್ಯವಾಗಿದ್ಯಾ, ನಿನ್ನಲ್ಲಿ ಅವನ ರಾಜ್ಯ ಹಬ್ಬಬೇಕು. ಅರ್ಥ ಆಗ್ತಾ ಇದೆಯಾ? ಇವತ್ತು 6 ವರ್ಷ ಆಯ್ತು ರಕ್ಷಣೆ ಹೊಂದಿ, ಆ ಫ್ಯಾಮಿಲಿ ಮಾತ್ರ ಬರ್ತದೆ, ಯಾರು ಬರ್ತಲ್ಲ. ಒಳಗಡೆ ದೇವರ ಅದೇ ಮಾತಾಡ್ತೀನಿ, ಅದೆಲ್ಲ ನೀನ್ ಹೇಳಿಲ್ಲ ಅಂದ್ರೂ ಕೂಡ ನಾನು ಹಬ್ಬಿಸ್ತೀನಿ ಅಂತ. ಹಲ್ಲೆಲೂಯಾ. ನೀನ್ ಪ್ರಕಟಪಡಿಸಿಲ್ಲ ಅಂದ್ರೆ ಅವನ ರಾಜ್ಯ ಪ್ರಕಟ ಆಗುತ್ತೆ. ಅದು ಈ ದಿನಗಳಲ್ಲಿ ದೇವ್ರು ಮಾಡಕ್ ಹೋಗ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಸುಮಾರು ಒಂದು 14 ಕಿಲೋಮೀಟರ್ ಒಂದು ಫ್ಯಾಮಿಲಿ ಬರ್ತದೆ. ಸುಮಾರು 6-7 ವರ್ಷದಿಂದ ಬರ್ತಾ ಇದೆ. ಒಂದು ಫ್ಯಾಮಿಲಿ ಅಲ್ಲಿಂದ ಏಳಿಗೆ ಇಲ್ಲ. ಒಂದು ಕುಟುಂಬ ದೇವರ ರಾಜ್ಯಕ್ಕೆ ಕರ್ಕೊಂಡು ಬಂದ, ದೇವರ ರಾಜ್ಯಕ್ಕೆ ಒಂದು ಕುಟುಂಬ ಅಲ್ಲಿ ಸೇರಿಸಲ್ಪಟ್ಟಿದೆ. ಇದು ಬಂಜೆತನ, ಇದು ಬಂಜೆತನ. ಹಲ್ಲೆಲೂಯ. ಅದನ್ನ ದೇವರು ಇವತ್ತು ಒಡೆದಾಕ್ಲಿ. ಯೇಸು ಅದ್ಭುತ ಮಾಡಿ ಕಳಿಸಿದ ವ್ಯಕ್ತಿಗಳು ನೀನು ಹೇಳ್ಬೇಡ, ಮೌನವಾಗಿರೋಂದ್ರು ಕೂಡ ಅವನ ಒಳಗಡೆ ಇದ್ದಂಥ ದೇವರ ರಾಜ್ಯದ ಮಹಿಮೆ ಮೌನವಾಗಿರಲಿಲ್ಲ, ಅದು ಸ್ಪ್ರೆಡ್ ಆಯಿತು.
ಆ ಮಹಿಮೆ ಅವರಲ್ಲಿ, ಆ ಊರಲ್ಲಿ, ಆ ಪಟ್ಟಣದಲ್ಲಿ ಇವತ್ತು ಸ್ಪ್ರೆಡ್ ಆಗಲಿ. ಹಲ್ಲೆಲೂಯಾ. ತುಂಬಾ ಆಳವಾದ ಪ್ರಸಂಗ ಇದೆ. ನಾನು ಆಳವಾಗಿ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ, ಹೋದ್ರೆ ಸಮಯ ತುಂಬಾ ಬೇಕಾಗ್ತದೆ. ಪಾಪ ನೀವು ಕೂತ್ಕೊಳ್ಳೋದೇ ತುಂಬಾ ದೊಡ್ಡ ವಿಷಯ. ಅದಕ್ಕೋಸ್ಕರ ನಾನು ಮೇಲ್ಮೇಲೆ ಹೋಗ್ತಾ ಇದ್ದೀನಿ. ಒಳಗಡೆ ಹೋಗ್ಬಿಟ್ರೆ ಈಚೆ ಬರೋಕ್ಕಾಗಲ್ಲ. ಅದಕ್ಕೋಸ್ಕರ ಪ್ರೈಸ್ ಲಾರ್ಡ್. ಈಗ ದೇವರ ರಾಜ್ಯದ ಬೀಜ ನಿಮ್ಮ ಮೇಲೆ ಬಿತ್ತಲ್ಪಟ್ಟಿದೆಯಲ್ಲ, ಬಿತ್ತಲ್ಪಟ್ಟ ಮೇಲೆ ನೀವಿರುವಂಥ ಜಾಗದಲ್ಲಿ ಅವನ ರಾಜ್ಯ ಹಬ್ಬಬೇಕು, ಅವನ ರಾಜ್ಯ ಬೆಳಿಬೇಕು, ಅವನ ರಾಜ್ಯ ಪ್ರಕಟ ಆಗಬೇಕು. ಇವತ್ತು ನೀನೇನು ಮಾಡ್ತಾ ಇದ್ದೀಯ? ಚರ್ಚ್ ಆಯಿತು, ಮನೆ ಆಯಿತು, ಚರ್ಚ್ ಆಯಿತು, ಮನೆ ಆಯಿತು. ದೇವರ ರಾಜ್ಯ ಚರ್ಚಲ್ಲಿ, ಮನೆ ಹೋದ್ಮೇಲೆ ಮತ್ತೆ ಮುಗೀತು. ಈಚೆ ಹಬ್ತಾ ಇಲ್ಲ. ಏನಮ್ಮ ಗೌರಮ್ಮ ನಗ್ತಾ ಇದ್ರೆ ಮುಗುಳ್ನಾಗೆ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ದೇವರ ರಾಜ್ಯದ ಬೀಜ ನಿನ್ನಲ್ಲಿ ಬಿತ್ತಲ್ಪಟ್ಟ ಮೇಲೆ ಅದು ಮರವಾಗಿ ಬೆಳಿಬೇಕು. ಹಲ್ಲೆಲೂಯಾ. ಅದು ಮರವಾಗಿ ಮಾರ್ಪಟ್ರೆ ಅನೇಕ ಪಕ್ಷಿ ಪ್ರಾಣಿಗಳು ಬಂದು ಅಲ್ಲಿ ಕುತ್ಕೊಳ್ಳಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಎಳ್ನೀರು ಚಿಕ್ಕ ಕಾಯಿ ಇರುವಾಗ ನೀರು ಕುಡಿಲಿಕ್ಕೆ ಆಗಲ್ಲ, ಅದನ್ನ ಬಿಡಬೇಕು. ಅದು ದೊಡ್ಡದಾಗ ಬಿಡಬೇಕು, ಅದಕ್ಕೆ ನೀರು ಹಾಕ್ಬೇಕು, ಅದು ಗೊಬ್ಬರ ಹಾಕ್ಬೇಕು. ಟೈಮ್ ಕರೆಕ್ಟಾಗಿ ಅಗದು ಮಾಡಿ ನೀರು ಹಾಕ್ತಾ ಇದ್ರೆ ಒಂದು ಟೈಮ್ ಬರುತ್ತೆ, ದೊಡ್ಡ ಎಳ್ನೀರಾಗಿ ಮಾರ್ಪಡುತ್ತೆ. ಆ ಪಿಂಚು ದೊಡ್ಡ ಕಾಯಾಗಿ ಎಳ್ನೀರಾಗಿ ಮಾರ್ಪಡುವಾಗ ಅದರಲ್ಲಿ ನೀರು ಅನೇಕರು ಕುಡಿಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಅದೇ ತರ ದೇವರ ರಾಜ್ಯ ನಿನ್ನ ಒಳಗಡೆ ಇದೆ, ಅದು ಮರವಾಗಿ ಬೆಳಿಬೇಕು. ಆದ್ರೆ ಇವತ್ತು ಇನ್ನದು ಮರವಾಗಿಲ್ಲ, ಇನ್ನದು ಸಸಿಯಾಗಿದೆ. ಅದಕ್ಕೆ ಕಾರಣ ನಿನ್ನ ಸ್ವಭಾವ, ನಿನ್ನ ನಡವಳಿಕೆ, ನಿನ್ನ ಕ್ರಿಯೆ, ನಿನ್ನ ಕಾರ್ಯಗಳು, ನಿನ್ನ ಒಂದು ದೇವರಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿ ಹಿಂಜರಿಯುವಂತ ಕಾರ್ಯಗಳಾಗಿದೆ. ಅದಕ್ಕೆ ತಡೆ. ಯಾಕೆ ಅದು ಮರವಾಗಿ ಬೆಳೀತಾ ಇಲ್ಲ? ಕಾರಣ ನೀನೇ, ತಡೆ ನೀನೇ, ಅಡ್ಡಿ ನೀನೇ. ಕಾರಣ ದೇವರು ಹೇಳ್ತಾರೆ, ನಿನ್ನ ಆಲೋಚನೆ ನನ್ನ ಆಲೋಚನೆಯಲ್ಲ, ನಿನ್ನ ಮಾರ್ಗ ನನ್ನ ಮಾರ್ಗವಲ್ಲ, ನಿನ್ನ ಆಲೋಚನೆಗೂ ನನ್ನ ಆಲೋಚನೆಗೂ, ನಿನ್ನ ಮಾರ್ಗಕ್ಕೂ ನನ್ನ ಮಾರ್ಗಕ್ಕೂ, ಭೂಮಿ ಆಕಾಶಕ್ಕೆ ಎಷ್ಟು ಉನ್ನತವಾಗಿದೆಯೋ ನನ್ನ ಆಲೋಚನೆಗಳಷ್ಟು ಉನ್ನತವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೊಡ್ಡ ಮರವಾಗಿ ಬೆಳೆದು ನಿಲ್ಲಬೇಕಾದ ದೇವರ ರಾಜ್ಯದ ಮರವೇ ಇವತ್ತು ನೀನು ಬೆಳೆಯಕ್ಕಾಗದೆ ಹಾಗೆ ಅಡಗಿ ಕೂತಿದ್ದಿ. ದೇವರು ಹೇಳ್ತಾ ಇದ್ದಾರೆ, ಆ ತಡೆ ಇವತ್ತು ಒಡಿಲೇ, ಆ ತಡೆ ಇವತ್ತು ಒಡಿಲೇ, ಆ ಬಂಧನ ಇವತ್ತು ಆಳಿಲೇ. ದೊಡ್ಡ ರಾಜ್ಯವಾಗಿ, ದೊಡ್ಡ ಮರವಾಗಿ ಇವತ್ತು ಇಲ್ಲಿಂದ ಎದ್ದೇಳು. ಅನೇಕ ಪಕ್ಷಿಗಳು ಕಾಯ್ತಾ ಇದೆ, ಅನೇಕ ಊರುಗಳು ಕಾಯ್ತಾ ಇದೆ, ಅನೇಕ ಪಟ್ಟಣಗಳು ಕಾಯ್ತಾ ಇದೆ. ನಿನ್ನ ಒಳಗಡೆ ಇರುವಂತಹ ಬೀಜ ಇವತ್ತು ಮರವಾಗಿ ಮಾರ್ಪಡಲಿ. ರಾಬಾದ ಡಗಾದಬ ಶಾಬಾಬ ದಾಡಗಾದಬ ರೀಕಮಾನ. Yes. Yes. ಅಂಜೂರದ ಮರ 1 ವರ್ಷ ಆಯ್ತು, 2 ವರ್ಷ ಆಯ್ತು, 100 ವರ್ಷ ಆಯ್ತು. ಯಜಮಾನನಿಗೆ ಬೇಸರ ಆಯ್ತು, ಇದೆಲ್ಲ ಹಣ್ಣು ಇಲ್ಲ. ಆದ್ರೆ ತೋಟಗಾರರು ಹೇಳ್ತಾರೆ, ಸ್ವಾಮಿ ಖಂಡಿತವಾಗ್ಲೂ ಫಲ ಕೊಡುತ್ತೆ, ಹಣ್ಣಾಗುತ್ತೆ, ಹಣ್ಣು ಬಿಡುತ್ತೆ. ರಬಾ ಶಬಾ ದಡಾ ಗಾದಬು ಟಾಟಾ ಟಟಾ ಟಟಾ ಬಾದಾ ಡಗಾದಬು ರೀಕಮಾನ. ಹಲ್ಲೆಲೂಯಾ. ಇಷ್ಟೊತ್ತಿಗೆ ನೀನು ದೊಡ್ಡ ಮರವಾಗಿ ಬೆಳಿಬೇಕಾಗಿತ್ತು. ದೇವರು ಹೇಳ್ತಾ ಇದ್ದಾರೆ, ಆ ದೊಡ್ಡ ಮರವಾಗಿ ಬೆಳಿಲಿಕ್ಕೆ ಆಗದೆ ಇರೋದಕ್ಕೆ ಕಾರಣ ಏನು? ನಿನ್ನಲ್ಲಿ ಆ ತಡೆ ಏನು? ನಿನ್ನಲ್ಲಿ ಆ ಅಡ್ಡಿ ಏನು? ನಿನ್ನಲ್ಲಿ ಆ ಸಮಸ್ಯೆ ಏನು? ಅದನ್ನ ನೀನೇ ಗುರುತಿಸ್ಬೇಕಂತ ದೇವರು ಹೇಳ್ತಾ ಇದ್ದಾರೆ. ಲಾಜರನು ಸತ್ತು ಹೋಗಿದ್ದಾನೆ, ಅವನು ಹೊರಗಡೆ ಬರಬೇಕು, ಹೊರಗಡೆ ಬರಕ್ಕಾಗುತ್ತೆ, ಆದ್ರೆ ಜನರು ಕಲ್ಲುಗಳಿಟ್ಟಿದ್ದಾರೆ. ಯೇಸು ಹೇಳ್ತಾರೆ, ಲಾಜರ್ನ ಕರಿಬೇಕಾಗಿರೋದು ನನ್ನ ಕರ್ತವ್ಯ, ನಾನು ಕರಿತೀನಿ. ಕಲ್ಲುಗಳನ್ನು ತಡೆಯಾಗಿಟ್ಟಿರೋದು ಯಾರು? ಮನುಷ್ಯರು. ನೀವೇ ತೆಗಿಬೇಕು. ಆ ಕಲ್ಲುಗಳನ್ನ ನೀವು ತೆಗೆದ್ರೆ ಒಳಗಡೆ ಇರುವಂತ ಲಾಜರನು ಹೊರಗಡೆ ಬರ್ತಾನೆ. ನಿನ್ನ ಒಳಗಡೆ ಸಾಸಿವೆ ಕಾಳಿದೆ. ಯಾರೆಲ್ಲ ಯೇಸುವನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ ನೀರಿನಲ್ಲಿ ಮುಳುಗಿ ದೀಕ್ಷಾಸ್ಥಾನ ತೆಗೆದುಕೊಂಡ್ರು, ಅವತ್ತೇ ದೇವರ ರಾಜ್ಯ ನಿಮ್ಮ ಒಳಗಡೆ ಬಂದಾಯಿತು.
ಅವತ್ತು ಸಾಸಿವೆ ಕಾಳು ನಿಮ್ಮ ಒಳಗಡೆ ಹಾಕಲ್ಪಟ್ಟಾಯಿತು. ಹಂಗಂದ್ಮೇಲೆ ನಿಮ್ಮ ಒಳಗಡೆ ಸಾಸಿವೆ ಕಾಳಿದೆ. ಕೆಲವು ಜನರು ಕೆಲವು ಬೇರೆ ಎಣಿಕೆಯ ಪ್ರಕಾರವಾಗಿ ಕೆಲವು ಜನರು ಮಾತ್ರವೇ ಆ ಮರವಾಗಿ ನಾವು ಕಾಣ್ತಾ ಇದೀವಿ ಸಭೆಯಲ್ಲಿ. ಇನ್ನು ಮಿಕ್ಕಿದ ಜನರಲ್ಲಿ ಅದು ಮರವಾಗಿ ಕಾಣ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕಾರಣ ತಡೆ. ಏನ್ ತಡೆ? ಲಾಸರ್ನು ದೇವ್ರು ಕರೆದ್ರು ಹೊರಗಡೆ ಬಾ ಅಂತ. ಈಗ ಅವ್ನು ಬರಬೇಕು, ಅದ್ರ ಕಲ್ಲಿದೆ. ಏಸು ಹೇಳ್ತಾರೆ, ಕಲ್ಲಿಟ್ಟಿದ್ಯಾರು? ನೀವೇ ತೆಗೀರಿ. ಹಲ್ಲೆಲೂಯ. ಯಾವ ಜನರು ಸಮಾಧಿಗೆ ತಡೆಯಾಗಿ ಅಡ್ಡಿಯಾಗಿ ಕಲ್ಲಿಟ್ಟಿದ್ರು ಅದೇ ಜನರ ಕಲ್ಲು ತೆಗಿವಾಗ ಲಾಸರ್ನು ಹೊರಗಡೆ ಬರ್ತಾ ಇದ್ದಾನೆ. ಈ ಲೋಕ, ಈ ಪ್ರಪಂಚ ನಿಮ್ಮ ನೋಡಿ ಹೇಳ್ತಾ ಇದೆ, ನೀವು ಸತ್ತಂತವ್ರು. ಆಶೀರ್ವಾದಗಳಲ್ಲಿ ಸತ್ತಿದ್ದೀರಿ, ಅದ್ಭುತಗಳಲ್ಲಿ ಸತ್ತಿದ್ದೀರಿ, ಅತಿಶಯಗಳಲ್ಲಿ ಸತ್ತಿದ್ದೀರಿ, ಯಾವುದಕ್ಕೂ ಪ್ರಯೋಜನ ಇಲ್ದಿರೋರಾಗಿ ನೀವು ಸತ್ತೋಗಿದ್ದೀರಿ. ನಿಮ್ಮ ಮೇಲೆ ಜೀವ ಇಲ್ಲ ಅಂತ ಜನಗಳು ಹೇಳ್ತಾ ಇದ್ದಾರೆ. ಬಟ್ ದೇವರು ಹೇಳ್ತಾರೆ, ನಾನು ನಿಮ್ಮನ್ನ ಕರೆದಿರೋದು ಜೀವಂತವಾಗಿ. ಹಲ್ಲೆಲೂಯ. ನೀವು ಮಾಡಬೇಕಾದ ಕಾರ್ಯ ಒಂದೇ ಒಂದು, ನೀವು ತಡೆಯಾಗಿಟ್ಟಿರುವ ಕೆಲವು ಕಲ್ಲುಗಳು ತೆಗೆಯುವಾಗ ನಿಮ್ಮಿಂದ ಹೊರಗಡೆ ಜೀವ ಬರುತ್ತೆ. ಜೀವದಿಂದ ನೀವು ಹೊರಗಡೆ ಬರ್ತೀರಿ. ಜೀವದ ಕಾರ್ಯಗಳು ಹೊರಗಡೆ ಪ್ರಕಟ ಆಗುತ್ತೆ. ಜೀವದ ವಿಷಯಗಳು ಹೊರಗಡೆ ಪ್ರಕಟವಾಗುತ್ತೆ. ರಾಜ್ಯದ ಜನಗಳು ನೋಡ್ಲಿಕ್ಕೆ ಸಾಧ್ಯ. ದೇವರ ರಾಜ್ಯ ಇವನ ಒಳಗಡೆ ಪ್ರಕಟವಾಗಿದೆ. ನಿನ್ನ ಒಳಗಡೆ ದೇವರ ರಾಜ್ಯ ಪ್ರಕಟವಾಗುವಾಗ ನಿನ್ನಲ್ಲಿ ಸಾವಲ್ಲ, ಮರಣವಲ್ಲ, ನಿನ್ನಲ್ಲಿ ಜೀವ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ನಮ್ಮನ್ನು ಕರೆಯುವಾಗ ನಮ್ಮ ಮೇಲೆ ಕಾಣದ ಜೀವ. ಪ್ರೈಸ್ ದಿ ಲಾರ್ಡ್. ಇವತ್ತು ಕೆಲವು ಜನರು ಕೆಲವು ಹೆಸರು ನಿಮಗೆ ಕೊಟ್ಟಿರ್ಬೋದು, ಸತ್ತೋಗಿದ್ದಾರೆ, ಕಾರ್ಯಗಳು ಸತ್ತೋಗಿದೆ, ವಿಷಯಗಳು ಸತ್ತೋಗಿದೆ, ಮುಗಿದೋಗಿದೆ ಅಂತೇಳಿ. ಬಟ್ ದೇವರು ಕರೀತಾ ಇದ್ದಾನೆ. ಇವತ್ತು ದೇವರು ನಿಮ್ಮನ್ನು ಕರೀತಾ ಇದ್ದಾನೆ. ಇವತ್ತು ದೇವರ ಸ್ವರ, ದೇವರ ವಾಕ್ಯ ನಿಮ್ಮನ್ನು ಕರೀತಾ ಇದೆ. ನೀ ಬರಕ್ಕೆ ತಯಾರಾದ್ರೆ ನೀವು ಮನಸ್ಸು ಮಾಡಬೇಕು. ಯಾರು ತಡೆಯಾಗಿ ಕಲ್ಲಿಟ್ಟಿದ್ದೀರೋ ಆ ಕಲ್ಲುಗಳನ್ನು ನಿಮ್ಮ ಕೈಯಿಂದ ನೀವೇ ತೀರ್ಮಾನಗಳನ್ನು ಮಾಡಿ ಕಲ್ಲು ತೆಗೆದಾದ್ರೆ, ಕಲ್ಲು ತೆಗ್ದಿಲ್ಲ, ಸಾವೇ, ಒಳಗಡೆ ಎಣನೆ. ಕಲ್ಲು ನೀವು ತೆಗೆದ್ರ ಸಾವಲ್ಲ, ಸಾವಿನಿಂದ ಜಯ. ಸತ್ತು ಹೋದ ವಿಷಯಗಳಿಗೆ ಜೀವ ಹೊರಗಡೆ ಬರ್ಲಿಕ್ಕೆ ಸಾಧ್ಯ. ಎಲ್ರು ನೋಡ್ತಾ ಇದಾರೆ, ಲಾಜರ್ನ ಬರ್ತಾನೆ, ಸತ್ತವನಾಗಿ ಬರ್ತಾನೆ ಅಂತ. ಅದರ ಕಲ್ಲು ತೆಗಿವಾಗ ಅವನು ಜೀವಂತವಾಗಿ ಹೊರಗಡೆ ಬರ್ತಾ ಇದ್ದಾನೆ. ಹಲ್ಲೆಲೂಯ. ಅದು ಎಲ್ಲ ಕಡೆ ಹಬ್ತು. ಇದೇ ದೇವರ ರಾಜ್ಯ. ಇದೆಲ್ಲ ಕಡೆ ಹಬ್ತು. ಸತ್ತಂತ ಲಾಜರ್ನು 4 ದಿನ ಆದ್ಮೇಲೆ ಜೀವಂತವಾಗಿ ಹೊರಗಡೆ ಬಂದ. ಹೇಗೆ? ದೇವರ ರಾಜ್ಯ ಅವನ ಒಳಗಡೆ ಇದೆ. ದೇವರ ರಾಜ್ಯ ಯಾರ ಒಳಗಡೆ ಇರ್ತದೆ ಅವನು ಸತ್ರು ಬದುಕ್ತಾನೆ. ಹಲ್ಲೆಲೂಯ. ನಾನು ಹೇಳ್ತಾ ಇಲ್ಲ, ಯೇಸು ಕ್ರಿಸ್ತನು ಹೇಳ್ತಾನೆ, ನನ್ನ ನಂಬುವನು ಸತ್ರು ಬದುಕ್ತಾನೆ. ಹಲ್ಲೆಲೂಯ. ನಿನ್ನ ಒಳಗಡೆ ದೇವರ ರಾಜ್ಯ ಇದೆ ಅಂತ ನೀನು ನಂಬಿದ್ರೆ ನೀವು ಸಾಯುವರಲ್ಲ, ನಿತ್ಯಕ್ಕೂ ನೀವು ಜೀವಿಸುವರಾಗಿರ್ತೀರಿ. ನಿಮ್ಮ ವಿಷಯಗಳು ಸಾಯುವಂಥದ್ದಲ್ಲ, ನಿತ್ಯಕ್ಕೂ ನಿಮ್ಮ ವಿಷಯಗಳು ಜೀವಿಸುವಂಥದ್ದಾಗಿರ್ತದೆ. ಹಲ್ಲೆಲೂಯ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಕಲ್ಲುಗಳು ತಗಲಿಕ್ಕೆ ರೆಡಿನಾ? ಏನು ಕಲ್ಲು? ಕಲ್ಲು ಅಂದ್ರೆ ಏನು? ತಡೆ, ಕಾರ್ಯಗಳು ತುಂಬಾ ಇದೆ ಬಿಡಿ. ಹಲ್ಲೆಲೂಯ. ಹಲ್ಲೆಲೂಯ. ತಡೆ ಅಂದ್ರೆ ಏನು? ಅದೇ ಕಾರ್ಯ. ಓಕೆ, ಹೌದು, ನಮ್ಮ ವಿಷಯನೇ. ಓಕೆ, ಕ್ಲೀನಾಗಿ ಬಿಡಿಸಿ ಹೇಳ್ಬೇಕಲ್ಲ. ಅಮ್ಮ, ತಡೆ ಏನು? ತಡೆ, ಒಡೆ, ಕೊಂಡ. ಹಲ್ಲೆಲೂಯ. ಏನು? ಅದೇ ತಡೆ. ಸುಳ್ಳು, ಕೋಪ, ಅನ್ಯಾಯ, ಮೋಸ, ಕೆಟ್ಟ ಕಾರ್ಯಗಳು, ಜಗಳ, ಪಾಪ, ದೊಡ್ಡ ಪಾಪ, ಚಿಕ್ಕ ಪಾಪ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ತಡೆಯ ಕಲ್ಲುಗಳನ್ನ ನಮ್ಮಲ್ಲಿ ಇಟ್ಟುಕೊಂಡು ಇದು ಬೆಳೀತಿದ್ರೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಇದು ಬಲವಂತವಾಗಿ ಬೆಳೆಯುವಂಥದ್ದಲ್ಲ. ಹಲ್ಲೆಲೂಯ. ದೇವರ ರಾಜ್ಯ ಬಲವಂತಕ್ಕೆ ಹೋಲಿಕೆ ಆಗಿದೆ. ಹಲ್ಲೆಲೂಯ.
ದೇವರ ರಾಜ್ಯ ಬಲವಂತಕ್ಕೆ ಹೋಲಿಕೆ ಆಗಿದೆ. ಹಲ್ಲೆಲೂಯಾ. ಈಗ ನೀನ್ ಬೆಳಿಬೇಕಾದ್ರೆ ಇದೆಲ್ಲ ಕ್ಲೀನ್ ಆಗ್ಬೇಕು. ಪ್ರೈಸ್ ದಿ ಲಾರ್ಡ್. ಹೊಟ್ಟೆ ಕಿಚ್ಚಿಲ್ವಾ? ಒಬ್ರು ಬೆಳೆದ್ರೆ ಹೊಟ್ಟೆ ಕಿಚ್ಚಿಲ್ವಾ? ಪಕ್ಕದ ಮನೆಯವ್ರು ಬೆಳೆದ್ರೆ ಹೊಟ್ಟೆ ಕಿಚ್ಚಿಲ್ವಾ? ಪಕ್ಕದ ಮನೆಯವರು 60 ಇಂಚು ಟಿವಿ ತಗೊಂಡ್ರೆ ಹೊಟ್ಟೆ ಕಿಚ್ಚಿಲ್ವಾ? ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಯಾರೋ ನೋಡ್ಬಿಟ್ರು, ನಮಗೆ ಬಂದಿರೋದು ಪುಕ್ಸಾಟಿಗೆ. ಯಾಟಿಗೆ? ಪುಕ್ಸಾಟಿ. ಯಾರೋ ಕೊಟ್ಟರು, ತಗೊಂಡ್ಬಂದು ಹಾಕೊಂಡು ಸುಮಾರು ವರ್ಷಗಳಿಂದ ಯಾವುದೊಂದು ಫ್ಯಾಮಿಲಿ ಮನೆ ಒಳಗಡೆ ಬಂತು. ಯಾವುದೊಂದು ಫ್ಯಾಮಿಲಿ ಕಣ್ಣೆಲ್ಲ ದಪ್ಪ ಆಗ್ಬಿಡ್ತು. ಯಾಕಂದ್ರೆ ಪಾಸ್ಟ್ ಹೇಳ್ದಂಗೆ ನಾವು ಪಟಾಪಟಿ ಚಡ್ಡಿ ಹಾಕೊಂಡು ಸೇವೆ ಮಾಡಬೇಕು. ಲುಂಗಿ ಸೇವಕರ ಲುಂಗಿನಲ್ಲಿ ಸೇವೆ ಮಾಡಬೇಕು. ಬರ್ದಿರೋ ಬಟ್ಟೆ ಹಾಕೊಂಡು ಸೇವೆ ಮಾಡಬೇಕು. ಯಾಕೆ? ಸೇವೆ ಆ ಪಾಸ್ಟ್ ಹೇಳಿದ ಅಂತಾರಲ್ಲ, ಆ ಕಡೆ ಹೋಗ್ಬಿಡ್ರಿ ಅಂತ, ಪಿಚ್ಚಗಾರಿ ಸಂಘಕ್ಕೆ ಹೋಗ್ಬಿಡ್ರಿ ಅಂತ. ಹಲ್ಲೆಲೂಯಾ. ದಪ್ಪ ಆಗೋಯ್ತು. ನೆಕ್ಸ್ಟ್ ಇವ್ರು ಹೋದ್ರು. 2 ವಾರ ಅವ್ರ ಮನೇಲಿ ಸೋಫಾ ಇರಲಿಲ್ಲ. ದೇವರ ರಾಜ್ಯಕ್ಕೆ ಬರ್ತಿಗೆ ದುಡ್ಡಿರಲ್ಲ, ಪೈಪಾಟಿಗೆ ದುಡ್ಡು ಇರ್ತದೆ. ಇದು ರನ್ನಿಂಗ್ ರೇಸ್. ನಾನು ಮುಂದು, ನೀನು ಮುಂದು. ಇಂಥವರೆಲ್ಲ ಯಾರೆಲ್ಲ ದೇವರ ರಾಜ್ಯಕ್ಕೆ ಬರ್ತಾರ ಬರೋದು ನನಗೆ ಗೊತ್ತಿಲ್ಲ. ಹೋಗಿ 60 ರಿಂದ 65 ಸಾವಿರ ರೂಪಾಯಿ ಖರ್ಚು ಮಾಡಿ 2 ವಾರಕ್ಕೆ ಅವ್ರ ಮನೆ ಒಳಗೆ ಸೋಫಾ ಬಂದು. ಹಲ್ಲೆಲೂಯಾ. ಹೋಗಿ ನೋಡ್ತೀವಿ, ಸೇಮ್ ನಮ್ಮ ಥರನೇ. ಯಾಕೆ ತಗೊಂಡು ಬಂದ್ರಿ? ಹಲ್ಲೆಲೂಯಾ. ಇದೇನಂತಾರೆ? ಅವ್ರು ನಮ್ಮ ಕೆಳಗಡೆ ಇರಬೇಕು, ನಾವು ಮೇಲಿರ್ಬೇಕು. ಅಂದ್ರೆ ಒಬ್ರು ಬೆಳೆಯೋದು, ಒಬ್ರು ತಗೊಳ್ಳೋದು, ಒಬ್ರು ಚೆನ್ನಾಗಿರೋದು. ಹೊಟ್ಟೆಲಿ ಕಿಚ್ಚು ಕಿಚ್ಚು ಪಟ್ಟು ಪಟ್ಟು ಹೊಟ್ಟೆಲಿ ಹುಳ ಬಿದ್ಬಿಡ್ತದೆ. ಅವಾಗ ಏನಾಗುತ್ತೆ? ಟಿವಿ ಕಾಯಿಲೆ, ಕ್ಯಾನ್ಸರ್ ಎಲ್ಲ ತಗೊಂಡಾಗ ಒಂದೇ ಸಾರಿ ಹಾಸ್ಪಿಟಲ್ ಹಾಕ್ಬಿಟ್ಟು ತಗೊಂಡ್ರೆ ಗಂಟು ಡಾಕ್ಟ್ರೆ. ಹಲ್ಲೆಲೂಯಾ. ಹೊಟ್ಟೆ ಕಿಚ್ಚನ್ನ ಪಡಬಾರದು. ಹಲ್ಲೆಲೂಯಾ. ಸೌಲ ದಾವೀದನ ನೋಡಿ ಹೊಟ್ಟೆ ಕಿಚ್ಚು ಪಟ್ಟ. ಲಾಸ್ಟಿಗೆ ಅವನ ಪರಿಸ್ಥಿತಿ ಅಯ್ಯೋ ಗತಿ. ಹೊಟ್ಟೆ ಕಿಚ್ಚು ಪಡೆದ ಇದ್ದ ದಾವೀದ, ಅವನ ರಾಜ್ಯವು ಅವನ ಸಾಯೋವರೆಗೂ ಸ್ಥಿರವಾಗಿತ್ತು. ಅನೇಕ ತಲೆಮಾರುಗಳಾದು ಹೋಯ್ತು. ಹಲ್ಲೆಲೂಯಾ. ಈಗ ಯಾರಾದ್ರೂ ಒಬ್ರು ಬಟ್ಟೆ ತಗೊಂಡ್ರೆ ಸಾಕು, ನೆಕ್ಸ್ಟ್ ಇಮಿಡಿಯೇಟ್ಲಿ ಅದು ಪಾಸ್ಟ್ ನಮ್ಮನಿಗೂ ಕಮೆಂಟ್ ಮಾಡಿದ್ದಾರೆ, ದೇವ್ರು ಕೊಟ್ರೆ ಎಂತಿರ್ರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದು ಕೂಡ ಕಮೆಂಟ್, ಏನು ಪಾಸ್ಟ್ ನಮ್ಮ ಡಿಸೈನ್ ಡ್ರೆಸ್ ಹಾಕಿ, ನೆಕ್ಸ್ಟ್ ಅರ್ಧೋಗಿರೋ ನೈಟ್ ಹಾಕೊಂಡ್ಬರ್ಬೇಕು. ಯಾವಾಗ ಒಬ್ಬ ಸೇವಕನ ಅನುಗ್ರಹವಾಗಿರ್ಬೇಕು, ಆಶೀರ್ವಾದವಾಗಿರ್ಬೇಕಂತ ಒಂದು ವಿಶ್ವಾಸಿ ಬಯಸ್ತಾರೋ, ಆ ವಿಶ್ವಾಸಿ ಮನೆ ಅನುಗ್ರಹಿಸಲ್ಪಟ್ಟಿರ್ತದೆ. ಹಲ್ಲೆಲೂಯಾ. ಸಿಂಪಲ್ 350 ರಿಂದ 450 ರೂಪಾಯಿ ಬಟ್ಟೆ ಯಾರಾಗೋದು? ಹಲ್ಲೆಲೂಯಾ. 3,500 ರೂಪಾಯಿ ಇದ್ದಂಗಿದೆ. ಹೌದು, ನೀನು 3,500, ನನಗೆ 350 ರೂಪಾಯಿ ಇದೆ. ಅದು ಕಮೆಂಟ್, ಏನು ಫಾಸ್ಟ್ ಡಿಸೈನ್ ಆಗಿಲ್ಲ ಹಾಕೊಂಡ್ಬರ್ತಾರೆ. ಎಲ್ಲಿ ತಗೊಂಡ್ರಿ? ನೆಕ್ಸ್ಟ್ ಅವ್ರು ಅಲ್ಲಿ. ಇದು ಹೊಟ್ಟೆ ಉರಿ, ಇದೊಂಥರ ಆತ್ಮ, ಇದು ಅಸೂಯೆ ಆತ್ಮ. ಇದೆಲ್ಲ ಇಟ್ಕೊಂಡು ನಾನು ಬೆಳಿತೀನಿ ಅಂದ್ರೆ ಏನು ಬೆಳೀತದೆ? ಏನು ತಲೆ ಅಲ್ಲ, ಬಾಲ. ದೇವರು ನಮ್ಮನ್ನ ಬಾಲವಾಗಿರೋದಕ್ಕಾಗಿ ಕರೆದಿಲ್ಲ, ದೇವರು ನಮ್ಮನ್ನ ತಲೆಯಾಗಿ ಬೆಳೆಯೋದಕ್ಕಾಗಿ ಕರೆದಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಮ್ದೇ ದೊಡ್ಡ ಸೌಂಡು. ಹಲ್ಲೆಲೂಯಾ. ಪಕ್ಕದ ಮನೆಯಲ್ಲಿ ನನ್ನ ತಂಗಿ 55 ಇಂಚು ಟಿವಿ ತಗೊಂಡು ಬಂದ್ರೆ ನಾನು 105 ಇಂಚು ತಗೊಂಡ್ಬರ್ಬೇಕು. ಎಷ್ಟು? ಹಲ್ಲೆಲೂಯಾ. ಇದು ಯಾವ ಆತ್ಮ?
ಹೊಟ್ಟೆ ಕಿಚ್ಚು. ನಾನು ಅವ್ರಿಗಿಂತ ಆತ್ಮಿಕದಲ್ಲಿ ಏನಿಲ್ಲ, ವಾಕ್ಯದಲ್ಲಿ ಏನಿಲ್ಲ, ದೇವರ ರಾಜ್ಯದಲ್ಲಿ ಏನಿಲ್ಲ. ಸಡನ್ ಆಗಿ ಮಳೆ ಬರ್ತಾ ಬರ್ತಾ ಒಂದು ಮಿಂಚು ಅಂತ ಬಂದಿದ ತಕ್ಷಣ ಹಂಗೆ ಟುಕ್ ಅಂತ ಹೊಡೆದಾಗ ಒಂದು ಟಿವಿ ಮೇಲೆ ಫೈಟ್. ಅಲ್ಲೆಲ್ಲೂಯ್ಯ. ಕೂತ್ಕೊಂಡ್ರೆ ಜಾಗದಲ್ಲಿ ಒಂದು ಬೊಬಲ ಮಾಡ್ಬಿಟ್ರೆ ಸಾಕು, ಆ ಬೊಬಲ ಕೂತ್ಕೊಂಡ್ಬಿಟ್ರೆ ಆ ಬಟ್ಟೆ ಹೋಯ್ತು, ಅಂತ ಬಟ್ಟೆ ಫೈಟ್. ಅಲ್ಲೆಲ್ಲೂಯ್ಯ. ಒಬ್ರು ಬೆಳಿಬಾರ್ದು ಹೊಟ್ಟೆ ಕಿಚ್ಚು, ಒಬ್ರು ಮುಂದೆ ಬರಬಾರ್ದು ಹೊಟ್ಟೆ ಕಿಚ್ಚು. ಇದನ್ನೆಲ್ಲ ಇಟ್ಕೊಂಡು ನಾನು ಬೆಳಿತೀನಿ ಅಂದ್ರೆ ಏನ್ ಬೆಳೀತದೆ? ಬಾಲ ಮಾತ್ರ ಬೆಳೀತದೆ, ತಲೆ ಬೆಳೆಯಲ್ಲ. ದೇವ್ರು ನಮ್ಮನ್ನ ಕರೆದಿರೋ ತಲೆಯ ಬಾಲವನ್ನಾಗಿ ಬೆಳೆಯೋದಕ್ಕಾಗಿ ಅಲ್ಲ, ತಲೆಯಾಗಿ ಬೆಳೆಯೋದಕ್ಕಾಗಿ. ನಮ್ಮ ಚಿಂತೆಗಳು ಬದಲಾಗಬೇಕು, ನಮ್ಮ ಆಲೋಚನೆಗಳು ಬದಲಾಗಬೇಕು, ನಮ್ಮ ಮಾತುಗಳು ಬದಲಾಗಬೇಕು, ನಮ್ಮ ತೀರ್ಮಾನಗಳು ಬದಲಾಗಬೇಕು. ರೀ, ನಾವು ದೇವ್ರ ಮಕ್ಕಳ್ರಿ. ಅನ್ಯರಿಗಿಂತ ಕೀಳಾಗಿ ಆಲೋಚನೆ ಮಾಡ್ತೀವಿ, ಅನ್ಯರಿಗಿಂತ ಕೀಳಾಗಿ ನಡ್ಕೊಳ್ತೀವಿ. ನಾವು ದೇವ್ರ ಮಕ್ಕಳು, ದೇವರ ರಾಜ್ಯದಲ್ಲಿ ಸೆಳೆಯಲ್ಪಟ್ಟವರು, ಕರೆಯಲ್ಪಟ್ಟವರು. ನಮ್ಮ ಒಳಗಡೆ ದೇವರ ರಾಜ್ಯ ಇದೆ. ದೇವರ ರಾಜ್ಯ ನಿನ್ನಲ್ಲಿ ಬೆಳಿಬೇಕು, ಆ ರಾಜ್ಯದ ಜನಗಳು ಕಾಣಬೇಕು. ಹಲ್ಲೆಲೂಯ. ಅವನು ನಮ್ಮಲ್ಲಿ ಅಗದು ಮಾಡಿದ್ದಾನೆ. ಅಗದು ಅಂದ್ರೆ ಏನು? ಕ್ಲೀನ್ ಮಾಡಿದ್ದಾನೆ. ನಮ್ಮಲ್ಲಿ ಬೇಡದಿರೋ ಕಲ್ಲುಗಳನ್ನ, ಮುಳ್ಳುಗಳನ್ನ, ಕಸವನ್ನ, ಕಡ್ಡಿಯನ್ನು ತೆಗೆದುಹಾಕಿದ್ದಾನೆ. ಮತ್ತೆ ನಾವು ತೆಗೆದುಹಾಕೊಂಡ್ರೆ ಹೆಂಗೆ? ಹಲ್ಲೆಲೂಯ. ದೇವರೆಲ್ಲವನ್ನು ತೆಗೆದು ಬಿಸಾಕಿ ಕ್ಲೀನ್ ಮಾಡಿ ಅವನ ಬೀಜಗಳನ್ನ ನಮ್ಮಲ್ಲಿ ಬಿತ್ತಿದ್ದಾನೆ. ಅವನು ಬಿತ್ತಿರೋ ಉದ್ದೇಶ ಒಂದೇ ಒಂದು, ನನ್ನ ರಾಜ್ಯ ನಿನ್ನಲ್ಲಿ ಬೆಳಿಬೇಕು. ಇದನ್ನ ಜನಗಳು ನೋಡ್ಬೇಕು. ಈ ರಾಜ್ಯದ ಕಡೆಗೆ, ನೀನ್ ಆರಾಧಿಸುವ ದೇವರ ಬೆಳಕಿನ ಕಡೆಗೆ ನಿನ್ನ ಹತ್ರ ಹುಡುಕೊಂಡು ಎಲ್ಲಿ ನಾನು ಬರ್ತೀನಿ ಅಂತ ಹೇಳಿ ಬರ್ಬೇಕು. ಸಮಸ್ಯೆಗಳಾದಾಗ ನಿನ್ನ ಸಮ್ಮುಖಕ್ಕೆ ಬಂದು ಅವ್ರು ಪ್ರಾರ್ಥನೆ ಮಾಡೋದು ಕೇಳಬೇಕು. ಆ ಮರವಾಗಿ ನೀನು ಮಾರ್ಪಡಬೇಕು. ನೀನೇ ಅವರುಗಳಿಗೆ ಬಾಧೆ ಆಗಬಾರದು, ನೀನೇ ಅವರುಗಳಿಗೆ ಸಮಸ್ಯೆ ಆಗಬಾರದು, ನೀನೇ ಅವರುಗಳಿಗೆ ಇಕ್ಕಟ್ಟಾಗಬಾರದು. ನೀನು ಅವರಿಗೆ ಆಶ್ರಯವಾಗಿರ್ಬೇಕು. ನೀನು ಅವರಿಗೆ ಆಶ್ರಯವಾಗಿರ್ಬೇಕಾದ್ರೆ ಮೊದಲು ನೀನು ಬೆಳಿಬೇಕು. ಅರ್ಥ ಆಗ್ತಾ ಇದೆಯಾ? ಏದ್ರಲ್ಲಿ ಬೆಳಿಬೇಕು? ದೇವರ ವಾಕ್ಯದಲ್ಲಿ ಬೆಳಿಬೇಕು. ನಾನು ನಿಲ್ಲಿಸ್ತೀನಿ. ಗೊತ್ತಾಗ್ಬಿಡ್ತದೆ ಬಾಲ್ ಹಾಕರಿ ಎಲ್ಲ ಹೋಗ್ತದೆ ಅಂತ ಪಿಚ್. ಕೆಲವು ಟೈಮಲ್ಲಿ ವಾಕ್ಯ ಸರ್ರ ಅಂತ ಹೋಗ್ತಾ ಇರ್ತದೆ, ಕೆಲವು ಟೈಮಲ್ಲಿ ಎಷ್ಟೇ ಹಾಕ್ರಿ ರಿವರ್ಸ್ ಬರ್ತಾ ಇರ್ತದೆ. ಅವಾಗ ತಿಳ್ಕೊಬೇಕು, ಗಾಡಿ ಹಾಕೋ. ಹಲ್ಲೆಲೂಯ. ನಾನು ಬೆಳಗ್ಗೆನೇ ಹೇಳಿದೆ ಪಾಸ್ಟರ್, ನಾನು ಅವ್ರಿಗೂ ಹುಷಾರಿಲ್ಲ. ಹಲ್ಲೆಲೂಯ. ಏನ್ ಮಾಡೋಣ? ಪ್ರೈಸ್ ದಿ ಲಾರ್ಡ್. ಹೊಟ್ಟೆ ಕಿಚ್ಚು, ಅಸೂಯೆ, ಕೆಟ್ಟ ಚಿಂತೆ, ಕೆಟ್ಟ ಆಲೋಚನೆ, ಅವ್ರ ನಾಶ ಆಗ್ಬೇಕು, ಇವ್ರ ನಾಶ, ಎಲ್ಲ ತೆಗೆದು ಬಿಸಾಕಿ. ನಿಮ್ಮನ್ನು ಶಪಿಸ್ತಾರೆ, ಅವ್ರ ಆಶೀರ್ವಾದ ಮಾಡಿ. ದೇವರ ಅವ್ರ ಮುಂದೆ ನಿಮ್ಮನ್ನು ಉನ್ನತವಾಗಿ ನಡೆಸ್ತಾನೆ. ಶತ್ರುಗಳು ನೋಡಿ ಶಾಪ ಹಾಕ್ಬೇಡ್ರಿ. ಸ್ವಲ್ಪ ದಿನ ಇಡು ದೇವರ, ನಾನು ಬೆಳೆದವ್ರು ನೋಡ್ಲಿ ಅಂತ ಹೇಳ್ರಿ. ನಾವು ಬೆಳೆದವ್ರು ನೋಡ್ಬೇಕಲ್ಲ. ಹಲ್ಲೆಲೂಯ. ಅದು ದೇವರ ರಾಜ್ಯ ಅಲ್ಲಪ್ಪ. ರಾಕಿ ಬಾಯ್. ನಮ್ಮಲ್ಲಿ ಜನರು ಯೇಸುವನ್ನು ಕಾಣಬೇಕು, ದೇವರ ರಾಜ್ಯವನ್ನು ಕಾಣಬೇಕು. ಕೆಲವು ಜನರು ದೇವರ ರಾಜ್ಯದಲ್ಲಿ ಬೆಳೀತಾ ಇದ್ದಾರೆ, ಅವ್ರ ಊರಿಗೆ ಅವರೇ ರಾಜ್ಯವಾಗಿದ್ದಾರೆ. ಕೆಲವು ಜಾಗದಲ್ಲಿ ಒಣಗೋಗಿದೆ, ಒಳಗಡೆ ಅಡಕವಾಗಿದೆ. ಇವತ್ತು ಸ್ಫೋಟವಾಗಿ ಹೊರಗಡೆ ಬರಲಿ. ನಿನ್ನಲ್ಲಿರುವ ದೇವರ ರಾಜ್ಯ ಸ್ಪ್ಲೆಡ್ ಆಗಲಿ, ಮರವಾಗಲಿ, ಆ ಊರಿನವ್ರು ಬರಲಿ. ನೋಡಿ, ತಿಮ್ಮಮ್ಮ ಅವ್ರು ಅವಾಗ ಸಾಕ್ಷಿ ಹೇಳ್ತಾರೆ, ಪಾಸ್ಟ್ರೇ ಎಲ್ಲಾ ಊರಿನವ್ರು ನಮ್ಮ ಮನೆ ಹತ್ರ ಬರ್ತಾರೆ. ಅದೇ ದೇವರ ರಾಜ್ಯ. ಅರ್ಥ ಆಗ್ತಾ ಇದೆಯಾ? ಆ ವಾಕ್ಯದ ಅರ್ಥ ಅದೇನೆ. ಸಾಸಿವೆ ಕಾಳು ಬೆಳೆದು ಮರವಾಗ್ತದೆ. ಆ ಮರದ ಆಶ್ರಯಕ್ಕೆ ಅನೇಕ ಪಕ್ಷಿಗಳು ಬರ್ತವೆ. ನೀನು ಮರವಾಗಿ ಮಾರ್ಪಟ್ರೆ ಪಕ್ಷಿಗಳು ಬರ್ತವೆ. ಈಗ ಅವ್ರ ದೇವ್ರ ಮಗು ಅದ್ಭುತ ಆಯ್ತು. ಈಗ ಆ ಅಮ್ಮ ಇರುವ ಜಾಗದಲ್ಲಿ ಆ ಮಗಳು ಏನಾಗಿದ್ದಾರೆ, ದೇವರ ರಾಜ್ಯ ಆ ಮಗಳ ಮೂಲಕವಾಗಿ ಅಲ್ಲಿ ಬೆಳೀತಾ ಇದೆ. ದೇವರ ರಾಜ್ಯ ಅಲ್ಲಿ ಬೆಳೆಯುವಾಗ ಆ ಊರ್ ಜನಗಳಿಗೆ ಗೊತ್ತಾಗ್ತದೆ, ಇದು ಆಶ್ರಯದ ಮನೆ. ಲಾಸ್ಟ್ ಟೈಮಲ್ಲಿ ದೇವ್ರು ಅದೇ ಮಾತಾಡಿದ್ದು, ಇದು ರಕ್ಷಣೆಯ ಮನೆ. ಇದೊಂದು ನಾವೇ ಸುಮಾರು ದಿವಸಗಳಿಂದ ದೇವ್ರು ಮಾತಾಡಿದ್ ನೆರವೇರ್ತಾ ಇಲ್ವಾ? ತಾಳಿದವನು ಬಾಳಿಯಾನು ಅಂತ. ಹಲ್ಲೆಲೂಯ. ನಾವೆಲ್ಲ ಹೆಂಗ ಅಂದ್ರೆ ಬೀಜ ಹಾಕಿದ ತಕ್ಷಣ ಮರ ಆಗ್ಬಿಡ್ಬೇಕು ಅಲ್ವಮ್ಮ. ನಾವು ಕಾಲು ಇಟ್ಟಿದ್ದು ನೆನೆಸಿದ ತಕ್ಷಣ ಆಗ್ಬಿಡ್ಬೇಕು. ಚರ್ಚ್ ಆಗ್ಬಿಡ್ಬೇಕಂದ್ರೆ ಆಗ್ಬಿಡ್ಬೇಕು, ಊರ್ ಆಗ್ಬಿಡ್ಬೇಕಂದ್ರೆ ಆಗ್ಬಿಡ್ಬೇಕು, ಬೆಂಕಿ ಅಂತ್ಕೊಂಡ್ಬಿಡ್ಬೇಕಾದ್ರೆ ಅಂತ್ಕೊಂಡ್ಬಿಡ್ಬೇಕು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಎಲ್ಲದಕ್ಕೊಂದು ಸಮಯ ಇದೆ. ದೇವ್ರು ಎಲ್ಲದಕ್ಕೊಂದು ಅವಧಿ ಇಟ್ಟಿದ್ದಾನೆ. ದೇವ್ರು ಎಲ್ಲದಕ್ಕೊಂದು ಅವಕಾಶ ಇಟ್ಟಿದ್ದಾನೆ. ಅಲ್ಲಿವರೆಗೂ ಕಾಯಬೇಕು. ಬರುವಾಗ ಅದ್ರ ನಡೀತಾ ಇರ್ತದೆ. ನಾವೇನ್ ದೊಡ್ಡ ಇದು ಮಾಡೋ ಪಲ್ಟಿರಿ, ದೇವರ ರಾಜ್ಯ ಇದು ಅವನ ಕೆಲಸ. ನಾವು ನಿಂತ್ಕೊಂಡ್ರೆ ಸಾಕು, ಅವ್ನು ನಡೆಸ್ತಾನೆ. ಹಲ್ಲೆಲೂಯ. ಈಗ ಅಮ್ಮ ಹೇಳ್ತು, ಪಾಸ್ಟ್ರು ಅನೇಕ ಊರುಗಳಿಂದ ಬರ್ತಾರೆ ಪಾಸ್ಟ್ರು ನಮ್ಮ ಮನೆ ಹುಡುಕೊಂಡು. ಕಾರಣ ಏನು? ಆಶ್ರಯಕ್ಕೆ ಬರ್ತಾ ಇದ್ದಾರೆ ಅಲ್ವಮ್ಮ.
ಅವಾಗ ನೀವು ನಿಮ್ಮನ್ನ ಕರ್ಕೊಂಡು ಬಂದಿದ್ದು ಯಾರಮ್ಮ? ಹೆಂಗ್ ಬಂದ್ರಮ್ಮ? ಏನಂತ ಬಂದ್ರಮ್ಮ ಅಂತ ನೀವು ಅಲ್ಲಿ ಹೋದ್ರಿ, ಅವ್ರಿಗೆ ಕರ್ಕೊಂಡು ಬಂದ್ರು. ಅಲ್ಲೇ ಅಲ್ಲೂಯ್ಯ, ಅರ್ಥ ಆಗ್ತಾ ಇದೆಯಾ? ಮರ ಬೆಳೀತಾ ಇದೆ, ಜನಗಳಿಗೆ ಗೊತ್ತಾಗ್ತದೆ ಇಲ್ಲಿ ಆಶ್ರಯ ಅಂತ. ಅರ್ಥ ಆಗ್ತಾ ಇದೆಯಾ? ಕೆಲವು ಜನ ಅಷ್ಟೇ, ನಾನು ಶಿವಾರ್ತಿ ಹೇಳ್ತಾ ಇದ್ದೀನಿ, ಶಿವಾರ್ತಿ ಹೇಳ್ತೀನಿ, ಯಾರು ನಿನ್ನ ಬೆಳೆದೇ ಇಲ್ಲ ಮರ ಆಗಿ. ನೀನ್ ಮರ ಆಗಿ ಬೆಳಿ, ಆಟೋಮೆಟಿಕ್ ಬರ್ತಾರೆ. ಅರ್ಥ ಆಗ್ತಾ ಇದೆಯಾ? ಕೆಲವು ಜನರು ಹೇಳ್ತಾರೆ, ಫಸ್ಟ್ ನಾನು 3 ದಿನ ಉಪವಾಸ ಮಾಡ್ತೀನಿ, ಅದು ಮಾಡ್ತೀನಿ, ಸುವಾರ್ತೆ ಹೇಳ್ತಾ ಇದೀನಿ. ಬರದೇ ಇರ್ಲಿಕ್ಕೆ ಕಾರಣ ಏನು? ನೀನಿನ್ನ ಮರನೇ ಆಗಿಲ್ಲ, ದೇವರಲ್ಲಿ, ದೇವರ ರಾಜ್ಯದಲ್ಲಿ ಇನ್ನ ನೀನು ಬೆಳೆದೇ ಇಲ್ಲ. ಮತ್ತೆ ಅವರೆಲ್ಲ ಹೆಂಗ ಆಶ್ರಯದಲ್ಲಿ ಬರ್ತಾರೆ? ಮೊದಲು ನೀನ್ ಬೆಳಿಬೇಕು, ಮೊದಲು ನೀನ್ ಬೆಳೆದು ನಿಲ್ಲಬೇಕು. ಮೊದಲು ನೀನು ಬೆಳೆದು ನಿಲ್ಲುವಾಗ ಆವಾಗ ಜನಗಳು ಗೊತ್ತಾಗುತ್ತೆ ಇಲ್ಲಿ ನನಗೆ ಆಶ್ರಯ. ಅವಾಗ ಅವರಲ್ಲಿ ಬರ್ತಾರೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ನೀನ್ ಇರೋ ಊರಲ್ಲಿ ನೀನ್ ಬೆಳಿಬೇಕು. ಹಂಗಂತ ಹೇಳ್ಬಿಟ್ಟು ಆಸ್ತಿ ಪಾಸ್ತಿ ಎಲ್ಲ ಅದೆಲ್ಲ ಬರ್ತದೆ, ಅದಲ್ಲಿ ನೀವು ಬೆಳೀರಿ ಅಂತ ದೇವರು ಹೇಳಿಲ್ಲ. ಅದು ನಿನ್ನ ಹುಡುಕೊಂಡು ಬರುತ್ತೆ ಅಂತ ಹೇಳಿದ್ರು. ದೇವರ ರಾಜ್ಯಕ್ಕಾಗಿ ಎಂದ್ರ ಕುರಿತು ಮಾತಾಡ್ತಾ ಇದ್ದೀನಿ. ಸಾಸಿವೆ ಕಾಳು ಏನಾಗಿದೆ? ದೇವರ ರಾಜ್ಯ ಆಗಿದೆ. ಯೇಸು ಕ್ರಿಸ್ತನ ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಟ್ಟು ನಿಂತು ಅಲ್ಲಿ ಬೆಳಿ. ಮಿಕ್ಕಿದೆಲ್ಲ ನಿನಗೆ ಬರ್ಬೇಕಾಗಿರೋದು ನಿನಗೆ ಬರ್ತದೆ. ನಿನ್ನ ನಿಂಬಾಲಿಸ್ಬೇಕಾಗಿರೋದು ಆ ಟೈಮ್. ನೀನು ಪ್ರಾರ್ಥನೆ ಮಾಡೋ ಅವಶ್ಯಕತೆನೇ ಇಲ್ಲ. ಇಷ್ಟು ಕೋಟಿ ಬರಲಿ, ಈ ಜಮೀನು ಬರಲಿ, ಈ ಎಕರೆ ಬರಲಿ, ಆ ಎಕರೆ ಬರಲಿ, ಇದು ಬರಲಿ, ನಿನ್ ಮಾಡೋ ಅವಶ್ಯಕತೆ ಇಲ್ಲ. ದೇವರ ರಾಜ್ಯದಲ್ಲಿ ನೀನು ಬೆಳೆದ್ರೆ ಮಿಕ್ಕಿದೆಲ್ಲ ನೀನು ಬೆಳೀತದೆ. ದೇವರ ರಾಜ್ಯದಲ್ಲಿ ನೀನು ಬೆಳೆದ್ರೆ, ದೇವರ ರಾಜ್ಯದಲ್ಲಿ ನೀನು ಸಾಧಿಸ್ಬೇಕಾದ್ರೆ ನೀನು ಒಳಗಡೆ ಆ ಮರ ಬೆಳೆದ್ರೆ ಮಿಕ್ಕಿದ ಆಟೋಮೆಟಿಕ್ ಎಲ್ಲ ಬರ್ತಾ ಇರ್ತದೆ. ನೆರಳು ಉಂಟಾಗ್ಬೇಕಾದ್ರೆ ನೆರಳು ಉಂಟಾಗುತ್ತೆ, ಪಕ್ಷಿ ಬರ್ಬೇಕಾ ಪಕ್ಷಿ ಬರುತ್ತೆ, ಏನೆಲ್ಲ ಬರ್ಬೇಕೆಲ್ಲ ಬರುತ್ತೆ. ಗೂಡುಗಳು ಕಟ್ಟಬೇಕಾ ಗೂಡುಗಳು ಆಟೋಮೆಟಿಕ್ ಕಟ್ಟುತ್ತೆ. ಸುಂದರವಾಗಿ ಮಾರ್ಪಡ್ಬೇಕು, ಸುಂದರವಾಗಿ ಮಾರ್ಪಡುತ್ತೆ. ಪಕ್ಷಿಗಳೆಲ್ಲ ಕಿರ್ಚಾಡಬೇಕು, ಸುಂದರವಾಗಿ ಕೇಳಬೇಕಾ, ಎಲ್ಲ ಆಟೋಮೆಟಿಕ್ ನಡೆಯುತ್ತೆ. ಮೊದಲು ನೀನ್ ಬೆಳಿಬೇಕು. ಏನ್ರಲ್ಲಿ ಬೆಳಿಬೇಕು? ದೇವರ ವಾಕ್ಯದಲ್ಲಿ ಬೆಳಿಬೇಕು. ದೇವರ ಮಹಿಮೆಯಲ್ಲಿ ಬೆಳಿಬೇಕು, ದೇವರ ಕೃಪೆಯಲ್ಲಿ ಬೆಳಿಬೇಕು, ದೇವರ ಅಭಿಷೇಕದಲ್ಲಿ ಬೆಳಿಬೇಕು, ದೇವರ ಆತ್ಮದಲ್ಲಿ ಬೆಳಿಬೇಕು, ದೇವರ ಶಬ್ದದಲ್ಲಿ ಬೆಳಿಬೇಕು. ನೀನು ಬೆಳೆದು ನಿಲ್ಲುವಾಗ ನೀನು ಮರ ಆಗ್ತೀಯ. ಅದಕ್ಕೆ ಇನ್ನೊಂದು ಕಡೆಗೆ ವಾಕ್ಯ ಹೇಳ್ತದೆ, ನಾವು ಹಾಲು ಕುಡಿಯೋರಲ್ಲ, ಹಾಲು ಕುಡಿದು 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 ಹಾಲು ಕುಡಿದು 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 ಮಕ್ಕಳಾಗ್ತಾರಂತ. ಯಾರು ನೋಡಿರ? ಹಾಲು ಕುಡಿದು ಮಕ್ಕಳು ದೊಡ್ಡವ್ರು ಆಗ್ತಾರೆ. ಇವ್ರು ಹಾಲು ಕುಡಿದು 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 ಮಕ್ಕಳಾಗ್ತಾರಂತೆ. ಕರೆಕ್ಟಾಗಿ ಹೇಳ್ದ, ಇನ್ನ ಮುಗುತ್ತಾರನೇ ಅವನು. ಆಮೇಲೆ ಯಾರು ಪ್ಲಾನ್ ಮಾಡಬೇಡ್ರಿ. ಹೌದು, ದೇವರು ಹೇಳಿದ್ರೆ ಚಿಕ್ಕ ಮಕ್ಕಳಾಗಿದ್ರೆ ಪರಲೋಕ ರಾಜ್ಯಕ್ಕೆ ಸೇರಲ್ಲ. ಚಿಕ್ಕ ಮಕ್ಕಳನ್ನ ತಡಿಯಬೇಡ್ರಿ, ಪರಲೋಕ ರಾಜ್ಯ ಅವ್ರದ್ದು ಅಂತ ಹೇಳ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಒಂದೊಂದು ಹಸುಗಳನ್ನ ಕರ್ಕೊಂಡು ಹೋಗ್ಬಿಡ್ರಿ. ಸಿಂತಲ್ ಹಾಕೊಂಡು ಸಂತಲ ನಿಂತ್ರಂತ. ಹಲ್ಲೆಲೂಯ. ಹಾಲು ಕುಡ್ದು 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 ಚಿಕ್ಕ ಮಕ್ಕಳಾಗಬಾರ್ದು. ಇದು ಬೇರೆ ಅದು ಬೇರೆ. ಚಿಕ್ಕ ಮಕ್ಕಳಾಗದಿದ್ರೆ ದೇವರ ರಾಜ್ಯಕ್ಕೆ, ಚಿಕ್ಕ ಮಕ್ಕಳು ಆಗದಿದ್ರೆ ದೇವರ ರಾಜ್ಯಕ್ಕೆ ಸೇರಲ್ಲ. ಚಿಕ್ಕ ಮಕ್ಕಳಂದ್ರೆ ಏನು? ಸ್ವಭಾವದಲ್ಲಿ ಅದ್ರ ಓಕೆ. ಇದು ಹಾಲು ಕುಡಿಯೋ ಮಕ್ಕಳೆಲ್ಲ ನಾವು ಗಟ್ಟಿಯಾದ ಅದರಲ್ಲಿ ಎಕ್ಸ್ಪೆನ್ಸ್ ಏನ ಅಲ್ಲಿ ಬೆಳೀತಾ ಇದೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸ್ಪ್ರೆಡ್ ಆಗ್ತಾ ಇದೆ, ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗ್ತಾ ಇದೆ. ಹಾಲು ಕುಡಿಯೋರಲ್ಲ, ನಾವೇನ್ ಮಾಡೋರಾಗಿದ್ದೀವಿ? ಗಟ್ಟಿಯಾದ ಆಹಾರ ತಿನ್ನೋರಾಗಿದ್ವಿ. ಹಾಗೇನೆ ಹಲ್ಲೆಲೂಯಾ, ಬೆಳಿಬೇಕು ನಾವು, ಬೆಳಿಬೇಕು ನಾವು. ದೇವರ ರಾಜ್ಯ ನಮ್ಮಲ್ಲಿ ಮೊದಲು ನಮ್ಮಲ್ಲಿ ಬೆಳಿಬೇಕು, ಮನೇಲಿ ಬೆಳಿಬೇಕು, ಹೊರಗಡೆ ಬೆಳಿಬೇಕು. ಅವಾಗ ಜನಗಳು ಗೊತ್ತಾಗುತ್ತೆ, ಅವಾಗ ಬರ್ತಾರೆ. ನೀವು ಬನ್ನಿ ಕರಿ ಅವಶ್ಯಕತೆ ಇಲ್ಲ, ನಿಮ್ಮನ್ನು ಹುಡ್ಕೊಂಡು ನಿಮ್ಮ ಹಿಂದೆ ಬರ್ತಾರೆ. ಈ ಮರ ಎಲ್ಲ ಹೋಗಿ ಬೆಳೀತಾ ಇದೆ, ಈ ಮರ ಎಲ್ಲ ಹೋಗಿ ನೀರು ಕುಡಿತಾ ಇದೆ, ಈ ಮರಕ್ಕೆ ಎಲ್ಲ ಒಳ್ಳೆ ಊಟ ಸಿಗ್ತಾ ಇದೆ, ಈ ಮರಕ್ಕೆ ಎಲ್ಲ ಒಳ್ಳೆ ನೀರು ಸಿಗ್ತಾ ಇದೆ, ಈ ಮರಕ್ಕೆ ಚಳಿಗಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಎಲ್ಲಾ ಕಾಲದಲ್ಲೂ ಈ ಮರ ಬೆಳಿತಾನೆ ಇದೆ. ಈ ಜಾಗ ಯಾವ್ದಂತ ಜನ ಹುಡ್ಕೊಂಡು ಬರ್ತಾರೆ. ಅದು ದೇವರ ರಾಜ್ಯ. ಹಲ್ಲೆಲೂಯ. ನಾವೆಲ್ಲರೂ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಜಾಸ್ತಿ ಹೇಳ್ಕೊಂಡಾಗ ನಾನು ಇಷ್ಟಪಡಲ್ಲ. ಹಲ್ಲೆಲೂಯ. ಜಾಸ್ತಿ ಹೇಳ್ಕೊಂಡಾಗ ನಾನು ಇಷ್ಟಪಡಲ್ಲ. ನೀವು ಬೆಳಿಬೇಕು. ಎಲ್ಲರೂ ಕಣ್ಣು ಮುಚ್ಚಿ
ನೀ ಬೆಳೆಯುವುದಕ್ಕೆ ಏನ್ ತಡೆ? ನಿಮ್ ಯಾರು ಪ್ರವಾದಿ ಬಂದು ರಬ ಶಬಾದ ಅಂತ ಹೇಳ್ಬಿಟ್ಟು ಏನು ಪ್ರವಾದನೆ ಹೇಳೋ ಅವಶ್ಯಕತೆ ಇಲ್ಲ. ನಿನ್ನಾತ್ಮ ನಿನ್ನ ಒಳಗೆ, ನಿನ್ನ ಹೃದಯದಲ್ಲಿ, ನಿನ್ನ ಮನಸ್ಸಾಕ್ಷಿಯನ್ನ ನೀನೇ ಕೇಳಿದ್ರೆ ಅದೇ ಮಾತಾಡುತ್ತೆ. ನಿನ್ನ ಬೆಳವಣಿಗೆ ಏನ್ ನಿನ್ನಲ್ಲಿ ತಡೆ ಅಂತ ಹೇಳಿ. ಆ ತಡೆ ಏನಾದ್ರೂ ಇದ್ರೆ, ಇವತ್ತು ಲಾಸರನ ಸಮಾಧಿಯ ಮುಂದಗಡಿದ ಕಲ್ಲನ್ನು ತೆಗೆದು ಬಿಸಾಕಿದ ಹಾಗೆ ಆ ತಡೆಯ ಕಲ್ಲುಗಳನ್ನು, ತಡೆಯ ವಿಷಯಗಳನ್ನು, ತಡೆಯ ಕಾರ್ಯಗಳನ್ನ ನೀನೇ ತೀರ್ಮಾನದಲ್ಲಿ ತೆಗೆದು ಬಿಸಾಕು. ನೀನ್ ತೀರ್ಮಾನದಲ್ಲಿ ತೆಗೆದು ಬಿಸಾಕಿದ್ರೆ ಲಾಜಾರನ ಹೊರಗಡೆ ಬರ್ತಾನೆ, ಸಾಕ್ಷಿ ಹೊರಗಡೆ ಬರುತ್ತೆ, ಅದ್ಭುತ ಹೊರಗಡೆ ಬರುತ್ತೆ. ದೇವದೂತರು ಕಲ್ಲುಗಳು ತೆಗೆದ್ರೆ ಯೇಸು ಆಚೆ ಬರ್ತಾರೆ. ನಿನ್ನಲ್ಲಿರುವ ತಡೆ ಕಲ್ಲುಗಳು ತೆಗಿ, ನಿನ್ನ ಒಳಗಡೆ ಇರುವ ಯೇಸು ನಿನ್ನಿಂದ ಹೊರಗಡೆ ಪ್ರಕಟ ಆಗಲಿ. ಜನಗಳ ಮಧ್ಯೆ, ಜನಗಳ ನಡುವೆ, ಪ್ರಪಂಚದಲ್ಲಿ ನಿನ್ನ ಒಳಗಡೆ ಇರುವಂತ ಯೇಸು ಪ್ರಕಟ ಆಗಬೇಕಾ? ದೇವದೂತರು ಕಲ್ಲು ತೆಗೆದ ಹಾಗೆ ನಿನ್ನಲ್ಲಿ ಯೇಸು ಪ್ರಕಟ ಆಗದೆ ಇರುವ ಹಾಗೆ ತಡೆಯಾಗಿರೋ ಕಲ್ಲು ತೆಗಿ. ನಿನಗೆ ಗೊತ್ತು ಅದೇನು ಕಲ್ಲು, ಏನು ವಿಷಯ, ಏನು ಕಾರ್ಯ, ಏನು ಅಂತೇಳಿ ಒಪ್ಪಿಸ್ಕೊಡ್ರಿ. ನೀವು ಹೀಗೆ ಇರೋ ಮರಗಳಲ್ಲ, ನೀವು ಹೀಗೆ ಇರುವಂಥವರಲ್ಲ, ನೀವು ಬೆಳೆಯುವಂಥವರು. ನೀವು ದೇವರ ರಾಜ್ಯಕ್ಕೆ ಬಾಧ್ಯರಾಗಿದ್ದೀರಿ. ದೇವರ ರಾಜ್ಯಕ್ಕೆ ನಿಮಗೂ ಸಂಬಂಧ ಇದೆ. ನಿಮ್ಮ ಬೇರು ದೇವರ ರಾಜ್ಯವಾಗಿದೆ. ನೀವು ಊರಿರುವಂತಹ ಬೇರು, ಆ ಬೇರು ದೇವರ ರಾಜ್ಯಕ್ಕೆ ಲಿಂಕ್ ಆಗಿದೆ. ಅದು ಬೆಳೆಯುವಂಥದ್ದು, ಅದು ಹರಡುವಂಥದ್ದು, ಅದು ಹಬ್ಬುವಂಥದ್ದು. ಅನೇಕ ಪಕ್ಷಿಗಳು ಬರಬೇಕಾಗಿದೆ, ತಡೆ ನೀನೇ. ಇಷ್ಟೊತ್ತಿಗೆ ಅನೇಕ ಪಕ್ಷಿಗಳು ಗೂಡು ಮಾಡ್ಕೊಬೇಕಾಗಿತ್ತು. ಅನೇಕರ ಲೈಫ್ ಇವತ್ತು ಕ್ರಿಸ್ತನಲ್ಲಿ ದೇವರ ರಾಜ್ಯದಲ್ಲಿ ಕಟ್ಕೊಬೇಕಾಗಿತ್ತು, ಆಗಿಲ್ಲ. ಕಾರಣ ತಡೆ ನೀನೇ. ಯಾಕಂದ್ರೆ ಇನ್ನ ನೀನು ಮರವಾಗಿ ಬೆಳೆದಿಲ್ಲ, ಇನ್ನು ನೀನು ಗಟ್ಟಿಯಾದ ಆಹಾರ ತಿನ್ನುವಂತ ವ್ಯಕ್ತಿಯಾಗಿ ಮಾರ್ಪಟ್ಟಿಲ್ಲ. ದೇವರು ಹೇಳೋದಾದರೆ ಹೊರಗಡೆ ಬಾ, ತಾಡೆ ತೆಗೆದಾಕು, ಒಪ್ಪಿಸ್ಕೊಡು, ದೇವರ ಕಾರ್ಯ ಮಾಡ್ತಾರೆ. ಯೇಸುವೆ, ಈ ಸಬ್ಬತ್ತಿನಲ್ಲಿ ಮಾತಾಡಿದಕ್ಕಾಗಿ ಸ್ತೋತ್ರ. ಸಾಸಿವೆ ಕಾಳು ದೇವರ ರಾಜ್ಯಕ್ಕೆ ಹೋಲಿಕೆಯಾಗಿದೆ. ಅದು ಬೆಳಿಬೇಕು, ಅದು ಚಿಕ್ಕದಾಗಿ ಇರೋದೆ. ಸಾಸಿವೆ ಕಾಳು ಬೆಳೆಯುವಾಗ ದೊಡ್ಡ ಮರ ಆಗುತ್ತೆ. ಇವತ್ತು ನನ್ನಲ್ಲಿ ಅದು ದೇವರ ರಾಜ್ಯ ಮರವಾಗಬೇಕಾಗಿತ್ತು. ಅನೇಕ ಗೂಡುಗಳು, ಅನೇಕ ಕುಟುಂಬಗಳು ಕಟ್ಕೊಬೇಕಾಗಿತ್ತು ಈ ಮರದ ಮೇಲೆ. ಈ ದೇವರ ರಾಜ್ಯದಲ್ಲಿ ಕಟ್ಕೊಳಕ್ಕಾಗಿಲ್ಲ, ತಡೆ ನಾನೇ. ಒಪ್ಪಿಸ್ಕೊಡ್ತಾ ಇದ್ದೇನೆ, ನನಗೆ ಸಹಾಯ ಮಾಡ್ರಿ, ಬಲಪಡಿಸ್ರಿ. ಇವತ್ತಿನಿಂದ ದೊಡ್ಡ ಮರವಾಗಿ ಬೆಳೆಯುವಂತೆ ಒಪ್ಪಿಸ್ಕೊಡ್ತಾ ಇದ್ದೇನೆ. ಅನೇಕ ಗೂಡುಗಳು, ಅನೇಕ ಪಕ್ಷಿಗಳು ಕಟ್ಟಿಕೊಳ್ಳುವುದಕ್ಕೆ ನಾನು ಅದಕ್ಕೆ ಕಾರಣಲಾಗುವಂತೆ ಮಾರ್ಪಡಿಸ್ರಿ. ಈ ಮಕ್ಕಳು ಅನುಗ್ರಹಿಸಲ್ಪಡಲಿ. ಇಲ್ಲಿವರೆಗೂ ನಡೆಸಿದಕ್ಕೆ ಸ್ತೋತ್ರ. ನಿಮ್ಮ ಹೆಸರಲ್ಲಿ ಬಂದ ಮಕ್ಕಳು ಅನುಗ್ರಹಿಸಲ್ಪಡಲಿ. ಅನುಗ್ರಹದೊಂದಿಗೆ ಹಿಂದಿರುಗಿ ಹೋಗಲಿ. ನಾವು ತಗ್ಗಿಸ್ತೀವಿ, ನೀವು ಹೆಚ್ಚಿಸಬೇಕು. ಯೇಸುವಿನ ನಾಮದಲ್ಲಿ ಬೇಡಿ ಸಕಲ ವಿಷಯಗಳ ಮೇಲೆ ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನುಣತೆಯು, ನಾ ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಬಂದ ಎಲ್ಲ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಮಾಡೋದಕ್ಕೆ ಆಗಿರಲಿ. ಜಯ ಕೊಟ್ಟ ದೇವರ ಜಯದ ಘೋಷ. ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ. ಕರ್ತನಾದ ಯೇಸುವೆ, ಬೇಗ ಬನ್ನಿ ಸ್ವಾಮಿ. ಆಮೇನ್. ಗಾಡ್ ಬ್ಲೆಸ್ ಯು. ನೀವೇನ